ಸರ್ವರಿಗೂ ಶರಣಾರ್ಥಿಗಳು. ಜೀವನ ದರ್ಶನ ಮಾಲಿಕೆ ಅಡಿಯಲ್ಲಿ ಕರ್ಣಹಾಸಿಗೆಯ ವ್ಯಾಖ್ಯಾನ ಮಾಲೆಯ ಆನ್ಲೈನ್ ಅನುಭವ ಮಂಟಪದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಚನ್ನಬಸವಣ್ಣನವರಿಂದ ರಚಿತವಾಗಿರುವಂತಹ ಕರ್ಣಹಾಸಿಗೆಯ ಕುರಿತಾಗಿ ನಾವು ಈಗಾಗಲೇ ಕರ್ಣಹಾಸಿಗೆಯ ಪ್ರಸ್ತಾವನೆ, ಪ್ರಣವದ ಉತ್ಪತ್ತಿ, ಪಂಚ ಮಹಾಭೂತಗಳ ಉತ್ಪತ್ತಿ ಹಾಗೂ ಜಗದ್ ಉತ್ಪತ್ತಿಯ ಕುರಿತಾಗಿ ಚಿಂತನೆಯನ್ನ ಮಾಡಿದ್ದೇವೆ. ಇಂದು ನಾವುಗಳು ಜಗದ್ ಉತ್ಪತ್ತಿಯ ಮುಂದುವರಿದ ಭಾಗವನ್ನ ಗಮನಿಸ್ತಾ ಮುಂದಿನ ಅಧ್ಯಾಯವಾಗಿರುವಂತಹ ಪಿಂಡ ಸಂಗ್ರಹದ ಕುರಿತಾಗಿ ಚಿಂತನೆಯನ್ನು ಗೈಯೋಣ. ಈಗಾಗಲೇ ಈ ಸೃಷ್ಟಿ ಹೇಗೆ ಹುಟ್ಟಿತು ಅನ್ನೋದ್ರ ಕುರಿತಾಗಿ ಸಾಕಷ್ಟು ವಿವರಗಳನ್ನ ಕರ್ಣಹಾಸಿಗೆಯಲ್ಲಿ ನಾವು ನೋಡಿದ್ದೇವೆ. ಪ್ರಣವದ ಉತ್ಪತ್ತಿಯಿಂದ ಪ್ರಾರಂಭವಾಗಿರುವಂತಹ ಈ ಸೃಷ್ಟಿ ಪಂಚ ಮಹಾಭೂತಗಳು ಹೇಗೆ ಉತ್ಪತ್ತಿಯಾದವು, ಅವುಗಳ ಧರ್ಮ ಯಾವುದು, ಕರ್ಮ ಯಾವುದು, ಅಧಿದೇವತೆ ಯಾವುದು, ವರ್ಣ ಯಾವುದು ಅನ್ನೋದನ್ನ ಕುರಿತಾಗಿ ನೋಡಿದ್ದೀವಿ. ಕರ್ಣಹಾಸಿಗೆಯ ಪ್ರಮುಖ ಆಶಯ ಏನು ಅಂತಂದ್ರೆ, ಬಹಿರಂಗದಲ್ಲಿ ಉಂಟಾಗಿರುವಂತಹ ಬ್ರಹ್ಮಾಂಡ ಅಂತರಂಗದಲ್ಲಿರುವಂತಹ ಪಿಂಡಾಂಡ ಭಿನ್ನವಾಗಿಲ್ಲ, ಎರಡೂ ಒಂದೇ ಮೂಲದಿಂದ ಉಂಟಾಗಿರುವಂತಹವು. ಹೊರಗಡೆ ಕಾಣ್ತಾ ಇರುವಂತಹ ಬ್ರಹ್ಮಾಂಡ ನಮ್ಮ ಅಂತರಂಗದಲ್ಲಿಯೂ ಸಹ ಇದೆ, ಹೊರಗಿರುವಂತಹ ಚೇತನ ನಮ್ಮ ಅಂತರಂಗದಲ್ಲಿಯೂ ಇದೆ. ಹಾಗಾಗಿ ಹೊರ ಮತ್ತು ಒಳ ಅನ್ನುವಂತಹ ಭಿನ್ನತೆ ಇಲ್ಲದೇನೆ ಭೌತಿಕ ಮತ್ತು ಅಭೌತಿಕ, ಜೈವಿಕ ಮತ್ತು ಅಜೈವಿಕ ಎಲ್ಲಾ ಘಟಕಗಳ ಮೂಲ ಒಂದೇ. ಭಿನ್ನತೆ ಅನ್ನೋದಕ್ಕೆ ಇಲ್ಲಿ ಆಸ್ಪದ ಇಲ್ಲ ಎಂಬುದನ್ನ ತಿಳಿಸಿಕೊಡುವುದೇ ಕರ್ಣಹಾಸಿಗೆಯ ಮುಖ್ಯ ಉದ್ದೇಶ. ಹಾಗಾಗಿ ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ ಎನ್ನುವ ಬಸವಣ್ಣನವರ ಆಶಯ ಈ ಕರ್ಣಹಾಸಿಗೆಯ ಮುಖ್ಯ ಉದ್ದೇಶ. ನಾವು ಕಾಣ್ತಾ ಇರುವಂತಹ ಎಲ್ಲ ವಸ್ತುಗಳಾಗಿರ್ಬಹುದು, ಜೀವಿಗಳಾಗಿರ್ಬಹುದು, ಪರಸ್ಪರ ಸಸ್ಯಾದಿಗಳಾಗಿರ್ಬಹುದು, ಇವೆಲ್ಲದರ ಮೂಲ ಒಂದೇ ಇದೆ. ನಮ್ಮ ಮೂಲ ಮತ್ತು ಅವುಗಳ ಮೂಲ ಭಿನ್ನವಾಗಿಲ್ಲ ಅನ್ನೋದನ್ನ ತಿಳಿಸಿಕೊಡೋದು ಕರ್ಣಹಾಸಿಗೆಯ ಉದ್ದೇಶ. ಹಾಗಾಗಿ ಪ್ರಣವದ ಮೂಲಕ ಪ್ರಾರಂಭವಾಗಿರುವಂತಹ ಬಹಿರಂಗದ ಬ್ರಹ್ಮಾಂಡ ಅದು ಪಂಚಮಹಾಭೂತಗಳನ್ನ ಸೃಷ್ಟಿಸಿ, ಆ ಪಂಚಮಹಾಭೂತಗಳ ಪಂಚೀಕರಣದಿಂದ ಅಲ್ಲಿ ಸೂರ್ಯ, ಚಂದ್ರ, ಆತ್ಮ ಅನ್ನುವಂತಹ ಮೂರು ಅಂಶಗಳು, ಮೂರು ತತ್ವಗಳು ಸಮ್ಮಿಳಿತಗೊಂಡು 5 ಪಂಚಮಹಾಭೂತಗಳು ಸೂರ್ಯ, ಚಂದ್ರ, ಆತ್ಮ, ಈ ರೀತಿಯಾಗಿ ಈ ಮೂರು ತತ್ವಗಳ ಸಮ್ಮಿಳಿತಗೊಂಡು ಅಷ್ಟ ತತ್ವಗಳ ಆಧಾರದ ಮೇಲೆ ಜೀವಿಗಳ ಉಗಮ ಆಯಿತು ಅಂತ ಹೇಳಿ ಕರ್ಣಹಾಸಿಗೆಯಲ್ಲಿ ಚನ್ನಬಸವಣ್ಣವರು ನಮಗೆ ಹೇಳ್ತಾರೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮರೆಂಬಿ ಶಿವನ ಅಷ್ಟತನುವೇ ಜಗತ್ತಾಗಿಹುದು. ಈ ರೀತಿಯಾಗಿ ಜಗತ್ತು ಉಂಟಾಯ್ತು ಅಂತ ಹೇಳ್ತಾರೆ. ಇಲ್ಲಿ ಜಗತ್ತು ಅಂತಂದ ತಕ್ಷಣ ನಾವು ಕೇವಲ ಭೌತಿಕವಾಗಿರುವಂತಹ ಖಗೋಳ ಆಕಾಶ ಕಾಯಗಳಷ್ಟೇ ಅಲ್ಲ, ಜೈವಿಕವಾಗಿರುವಂತಹ ಸಕಲ ಜೀವಿಗಳು, ಏಕಕೋಶ ಜೀವಿಯಿಂದ ಹಿಡಿದು, ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಏಕಕೋಶ ಜೀವಿಯಿಂದ ಹಿಡಿದು ಬಹುಕೋಶ ಜೀವಿಗಳಾಗಿರುವಂತಹ, ಭೂಮಿ ಮೇಲೆಯೇ ಅತ್ಯಂತ ದೊಡ್ಡದಾಗಿರುವಂತಹ ತಿಮಿಂಗಲ, ಆನೆಯ ಅಂತಹ ಜೀವಿಗಳು ಸಹ ಈ ಅಷ್ಟತನುಗಳಿಂದ ಉಂಟಾಗಿವೆ. ಇಲ್ಲಿರುವಂತಹ ಪೃಥ್ವಿ ತತ್ವ, ಅಪ್ಪು ತತ್ವ, ತೇಜ ತತ್ವ, ವಾಯು ತತ್ವ, ಆಕಾಶ ತತ್ವ, ಸೂರ್ಯ ತತ್ವ, ಚಂದ್ರ ತತ್ವ, ಆತ್ಮ ತತ್ವ, ಈ 8 ತತ್ವಗಳು ಇಲ್ಲದೆ ಒಂದು ತತ್ವ ಇದ್ರೂ ಸಹ ಅದು ಈ ಬ್ರಹ್ಮಾಂಡದಲ್ಲಿ ಆಗಿರ್ಬೋದು, ಪಿಂಡಾಂಡದಲ್ಲಿ ಆಗಿರ್ಬೋದು ಅಸ್ತಿತ್ವ ಇರದೇ ಇರುತ್ತೆ, ಅದಕ್ಕೆ ಅಸ್ತಿತ್ವನೇ ಇರೋದಿಲ್ಲ. ಈಗ ನೋಡಿ, ಸಾಮಾನ್ಯವಾಗಿ ಒಂದು ಬೀಜವನ್ನ ನಾವು ಭೂಮಿಯಲ್ಲಿ ಹಾಕಿದೀವಿ ಅಂದ್ರೆ ಅದು ಪೃಥ್ವಿ ತತ್ವದಲ್ಲಿ ಹೋಯ್ತು, ಅಷ್ಟೇ ಬಿಟ್ಟರೆ ಅದು ಬೆಳೆಯೋದಿಲ್ಲ. ಅದಕ್ಕೆ ನಾವು ನೀರು ಹಾಕಬೇಕು, ಅಪ್ಪು ತತ್ವವನ್ನು ಸೇರಿಸ್ಬೇಕು. ಬರೀ ಒಂದು ಭೂಮಿಯೊಳಗೆ ಬೀಜ ಹಾಕಿ ನೀರ್ ಹಾಕಿ ಅದನ್ನ ಏರ್ ಟೈಟ್ ಆಗಿ ಇಟ್ಬಿಟ್ರೆ ಬೆಳೆಯೋದಿಲ್ಲ. ಅದಕ್ಕೆ ತೇಜ ಅಂದ್ರ ಸೂರ್ಯನ ಶಾಖ ಬೇಕಾಗ್ತದೆ,
ಬೆಳೆಯೋದಕ್ಕೆ ಅದಕ್ಕೆ ಗಾಳಿ ಬೇಕಾಗ್ತದೆ ವಾಯು ತತ್ವ, ಅದು ಅರಳಬೇಕಾದ್ರೆ ಅದಕ್ಕೆ ಸ್ಪೇಸ್ ಬೇಕಾಗ್ತದೆ ಆಕಾಶ ತತ್ವ. ಇವೆಲ್ಲದನ್ನು ಸಂರಕ್ಷಿಸುವಂತ ಒಂದು ಚೇತನ ಶಕ್ತಿ, ನಾವು ಅದನ್ನೇನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಲ್ಲ, ಆ ಕ್ರಿಯೆ ನಡೆಯೋದಕ್ಕೆ ಸೂರ್ಯನ ಒಂದು ಶಾಖ ಬೇಕಾಗ್ತದೆ. ಹಾಗೇನೆ ಚಂದ್ರನ ಒಂದು ತಂಪು ಸಹ ಅದಕ್ಕೆ ಅವಶ್ಯಕತೆ ಇದೆ. ಇವೆಲ್ಲವೂ ಸಹ ಭೌತಿಕವಾಗಿದ್ರೆ, ಅಭೌತಿಕವಾಗಿರುವಂತಹ ಆತ್ಮ ಅದರೊಳಗೆ ಸೇರಿದಾಗ ಮಾತ್ರ ಅದರಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಹಾಗಾಗಿ ಒಂದು ಸಸ್ಯದನ್ನ ತಗೊಂಡ್ರೂ ಸಹ ಈ 8 ತತ್ವಗಳು ಬೇಕು, ಒಂದು ಜೀವಿಯ ತಗೊಂಡ್ರು 8 ತತ್ವಗಳು ಬೇಕು, ಒಂದು ಆಕಾಶ ಕಾಯ ತೆಗೆದುಕೊಂಡ್ರು ಈ 8 ತತ್ವಗಳು ಬೇಕು. ಇವುಗಳೊಳಗೆ ಒಂದು ತತ್ವ ಯಾವ್ದಾದ್ರು ಗೈರಾದ್ರೆ ಅಲ್ಲಿ ಉಗಮಕ್ಕೆ ತೊಂದರೆ ಆಗುತ್ತದೆ. ಹಾಗಾಗಿ ಈ 8 ತತ್ವಗಳನ್ನೇ ಅವರು ಅಷ್ಟತನು ಅಂತ ಕರೀತಾರೆ. ಈ 8 ತತ್ವಗಳು ಬಹಿರಂಗದಲ್ಲಿ ಇದ್ದಾವೆ, ಅಂತರಂಗದಲ್ಲಿದ್ದಾವೆ. ಅವುಗಳನ್ನೇ ಮುಂದುವರಿದು ಈ ಜಗದುತ್ಪತ್ತಿಯ ಒಂದು ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ. ಭೂಜಲಾಗ್ನಿ ಮಾರುತ ದ್ವ್ಯೋಮ ಭಾಸ್ಕರ ಹಾಸ್ಯ ಚೇತನೌ ದಿವಾ ಪ್ರಕಾಶಿತೆ ಸೂರ್ಯೋ ರಾತ್ರೌ ಚಂದ್ರ ಪ್ರಕಾಶಿತೆ ಸರ್ವಚೇತನ ಆತ್ಮಚ ಶಿವಾಯೋ ಪುಷ್ಯ ಮೂರ್ತಯ. ಅಂದ್ರೆ ಚತುರ್ದಶ ಭುವನಗಳು, ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು, ಸಪ್ತ ಕುಲ ಪರ್ವತಗಳು, ಸಮಸ್ತ ಗ್ರಹ ರಾಶಿ ತಾರಾಪತಂಗಳಂ ಗರ್ಭೀಕರಿಸಿಕೊಂಡು ಬ್ರಹ್ಮಾಂಡವೆನಿಸಿತ್ತು ಎಂದಿತು ಜಗದುತ್ಪತ್ತಿ. ಅಂದ್ರೆ ಮೇಲಿನ ಶ್ಲೋಕದಲ್ಲಿ ಹೇಳುವಂತದ್ದು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮರೆಂಬ ಶಿವನ ಅಷ್ಟತನದಿಂದ ಜಗತ್ತಾಗೈತಿ. ಜಗತ್ತು ಉಂಟಾಗಬೇಕಾದ್ರೆ ಇವು 8 ತನಗಳು ಬೇಕು. ಇವು 8 ತನಗಳು ಬೇರೆ ಬೇರೆ ರೀತಿಯಾದಂತಹ ಸಮ್ಮಿಲಿತದಿಂದ ಬೇರೆ ಬೇರೆ ರೀತಿಯಾದಂತಹ ಚತುರ್ಭುದಶ ಭುವನಗಳು ಅಂದ್ರೆ 14 ಭುವನಗಳು, ಸಪ್ತ ಅಂದ್ರೆ 7 ಸಮುದ್ರಗಳು, 7 ದ್ವೀಪಗಳು, 7 ಕುಲ ಪರ್ವತಗಳು, ಸಮಸ್ತ ಗ್ರಹ ರಾಶಿಗಳು, ತಾರಾಪತಂಗಳು, ಇವೆಲ್ಲವನ್ನು ಕೂಡ್ಕೊಂಡು ಬ್ರಹ್ಮಾಂಡ ಉಂಟಾಯ್ತು ಅಂತ ಹೇಳ್ತಾರೆ. ಈ ಶ್ಲೋಕದ ಮೂಲಕವಾಗಿ ಇದಿಷ್ಟೇ ಕರ್ಣಶಿಯಲ್ಲಿ ಬರುತ್ತಿರುವಂತ ಶ್ಲೋಕ. ಇದಕ್ಕೆ ವಿವರವನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಿಂದ ವ್ಯಾಖ್ಯಾನಿಸ್ತಾ ಹೋಗ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ಮಾತ್ರ ಈ ವಿವರಣೆಗೆ ವಚನ ಸಾಹಿತ್ಯದಲ್ಲಿರುವಂತಹ ವಚನಗಳನ್ನ ಮಾತ್ರ ನಾವು ಗಮನಿಸೋಣ. ಬೇರೆ ರೀತಿಯಾದಂತಹ ವೇದ ಉಪನಿಷತ್ತು ಆಗಮಗಳು ಅವುಗಳನ್ನ ನಾವಿಲ್ಲಿ ಗಣನೆ ತೆಗೆದುಕೊಳ್ಳೋದು ಬೇಡ. ಯಾಕಂದ್ರೆ ಇಲ್ಲಿವರೆಗೂ ಕರ್ಣಹಾಸಿಗೆಯನ್ನ ವ್ಯಾಖ್ಯಾನಿಸಿರುವಂತವರು, ಕರ್ಣಹಾಸಿಗೆ ಟೀಕು ಬರೆದಂತವರು ಎಲ್ಲರೂ ಸಹ ವೇದ ಉಪನಿಷತ್ತುಗಳ ಆಗಮನಗಳನ್ನೇ ಅದನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಆದ್ರೆ ವಚನಕಾರರ ಮುಖ್ಯ ಆಶಯ ಏನಾಗಿತ್ತಪ್ಪ ಅಂದ್ರ ಅವುಗಳಿಂದ ಆಚೆ ಬಂದು ಜನಸಾಮಾನ್ಯರಿಗೆ ತತ್ವವನ್ನು ತಿಳಿಸೋದಾಗಿತ್ತು. ಆ ಹಿನ್ನೆಲೆಯಿಂದನೇ ರಚಿತವಾಗಿರುವ ವಚನಗಳನ್ನ ನಾವು ಇಟ್ಕೊಂಡು ಕರ್ಣಶಿಗೆಯನ್ನ ಅರ್ಥೈಸ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಚತುರ್ದಶ ಭುವನಗಳು ಅಂತ ಹೇಳ್ತಾರೆ. ಯಾವ್ಯಾವು ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಇಲ್ಲಿ 14 ಲೋಕಗಳು ಅಂತ ಹೇಳ್ತಾರೆ. ಜಗದುತ್ಪತ್ತಿಗೆ ಆಗ್ಬೇಕಾದ್ರೆ ಈ ರೀತಿ 14 ಲೋಕಗಳು ಅಂತ ಹೇಳ್ತಾರೆ. ಆ 14 ಲೋಕಗಳು ಅಂದ್ರೆ ಯಾವುವು? ಭೂಲೋಕ, ಭೂರ್ಲೋಕ, ಸೂರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಎನ್ನುವಂಥವು ಮೇಲಿರುವಂತ 7 ಲೋಕಗಳು ಅಂತ ಹೇಳ್ತಾರೆ. ಹಾಗೇನೆ ಕೆಳಗಡೆ ಇರುವಂತವು ಅಂದ್ರೆ ಅತಳ, ವಿತಳ, ಸುತಳ, ಸಲಾತಳ, ಮಹಾತಳ, ರಸಾತಳ, ಪಾತಾಳವೆಂಬ ಕೆಳಗಿನ 7 ಲೋಕಗಳು. ಹೀಗೆ 14 ಲೋಕಗಳೆಂದು ಅದರ ವಿವರ ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಅಲ್ಲ, ಭೂಮಿಯಿಂದ ಮೇಲೆ 7 ಲೋಕ, ಭೂಮಿಯಿಂದ ಕೆಳಗೆ 7 ಲೋಕ ಅಂತಂದಾಗ ನಾವು ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರೆದಿರುವಂತಹ 21ನೇ ಶತಮಾನದ ಈ ಖಗೋಳ ವಿಜ್ಞಾನದ ಯುಗದಲ್ಲಿರುವಾಗ ಭೂಮಿಯ ಮೇಲೆ ಲೋಕಗಳು ಭೂಮಿಯ ಕೆಳಗೆ ಲೋಕಗಳು ಅದಾವ ಅಂದಾಗ ಸ್ವಲ್ಪ ಇದು ನಮ್ಗೆ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ವಿಚಾರವನ್ನ ವಚನಕಾರರು ಹೀಗೆ ಹೇಳಿರೋದಕ್ಕೆ ಸಾಧ್ಯತೆಗಳಿಲ್ಲ. 14 ಲೋಕಗಳು ಅಂದಾಗ ನಾವು ಲೋಕ ಅನ್ನುವಂತ ಪ್ರಶ್ನೆ ಬಂದಾಗ ನಾವು ಭೂಮಿಯ ರೀತಿ ಇರಂತ ಗ್ರಹಗಳಿರ್ಬೋದು ಅನ್ನೋದನ್ನ ಮೊಟ್ಟ ಮೊದಲಿಗೆ ನಾವು ಮನಸ್ಸಿನ ತೆಗೆದಾಕ್ಬೇಕು. ಯಾಕಂದ್ರೆ ಲೋಕ ಅಂತಂದಾಗ ಭೂಲೋಕ ಅಂದ್ರೆ ಭೂಮಿ ಆಯ್ತು, ಮ್ಯಾಲಿನ ಲೋಕ ಭೂರ್ಲೋಕ ಸೂರ್ಲೋಕ, ಈ ರೀತಿಯಾಗಿ ಯಾವುದೇ ರೀತಿಯಾದಂತ ಕಾಲ್ಪನಿಕ ವಿಷಯಗಳನ್ನ ನಾವು ಕರ್ಣಶಿಯಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಅತಳ ವಿತಳ ಸುತಳ ತಲಾತಳ ಅಂತಂದ್ರ ಈ ಭೂಮಿಯ ಒಳಗಡೆ ಗರ್ಭದಿಂದ ಒಳಗಡೆ ಇರುವಂತ ಲೋಕಗಳು ಅನ್ನುವಂಥದ್ದು ಕಲ್ಪನೆಯನ್ನ ಪುರಾಣದೊಳಗ ಮತ್ತು ಇತರೆ ಸಾಹಿತ್ಯದೊಳಗೆ ಇದನ್ನ ಕೊಡ್ತಾ ಬಂದಿದ್ದಾರೆ. ಆದ್ರೆ
ವಚನಕಾರರ ಆಶಯದ ಪ್ರಕಾರ ಈ 14 ಲೋಕಗಳು ಅಂದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು, ಈ ಶಕ್ತಿ ಸ್ಥಾನಗಳಿದಾವಲ್ಲ ಪಿಂಡದಲ್ಲಿ ಇರುವಂತವು, ಆ ಪಿಂಡಾಂಡದೊಳಗಿರೋ ಶಕ್ತಿ ಸ್ಥಾನಗಳನ್ನೇ ಅವರು 14 ಲೋಕಗಳು ಅಂತ ಹೇಳಿ ಹೋಗ್ತಾರೆ. ಅಂದ್ರೆ ಮೇಲೆ ಅಂತಂದಾಗ ನಮ್ಮ ಮೂಲಾಧಾರ ಚಕ್ರದಿಂದ, ಅಂದ್ರೆ ನಮ್ಮ ಗುದದ್ವಾರದಿಂದ ಮೇಲ್ಭಾಗದಿರುವಂತಹ ದೇಹದಲ್ಲಿರುವಂತಹ ಸ್ಥಳಗಳನ್ನ ಅವು ಮೇಲಿನ ಲೋಕಗಳು ಅಂತ ಕರೀತಾರೆ. ಅಲ್ಲಿ ನಮ್ಮದು ಗುದದ್ವಾರದ ಕೆಳಗಡೆ ಭಾಗದಲ್ಲಿ ಬರುವಂತ ಅಂತಂದ್ರೆ ನಮ್ಮ ಆ ಕಾಲಿನ ಭಾಗಕ್ಕೆ ಹೋಗುವಂತಹ ಶಕ್ತಿ ಸ್ಥಾನಗಳು ಅಥವಾ ಅವಕ್ಕೂ ಚಕ್ರ ಅಂತಲೂ ಕರೀತಾರೆ. ಅವುಗಳಿಗೆ ಕೆಳಗಿನ ಲೋಕಗಳು ಅಂತ ಹೇಳಿ ಕರೆದಿರುವುದು. ಇಲ್ಲಿ ಹೇಳ್ತಾರೆ ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತೇಳಿ ಇವುಗಳು ಮೇಲಿರುವಂತಹ 7 ಲೋಕಗಳು ಅಂತಂದಾಗ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಕರ್ಣಹಾಸಿಗೆಯಲ್ಲಿರುವಂತಹ ಪ್ರತಿ ಒಂದು ತತ್ವಗಳು ಬ್ರಹ್ಮಾಂಡಕ್ಕೂ ಸಂಬಂಧಪಟ್ಟ ಹಾಗೆ ಪಿಂಡಾಂಡಕ್ಕೂ ಸಂಬಂಧಪಡ್ತವೆ. ನಾವು ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಗ್ರಹಗಳ ನಕ್ಷತ್ರಗಳನ್ನ ನೋಡ್ತಾ ಹೋದ್ರೆ ಅದೇ ರೀತಿಯಾದಂತಹ ಶಕ್ತಿಯ ಸ್ಥಳಗಳು ನಮ್ಮ ಪಿಂಡಾಂಡದೊಳಗೂ ಇದ್ದಾವೆ. ಇಲ್ಲಿ ಹೇಳಿರುವಂತಹ 14 ಲೋಕಗಳು ಯಾವುವು ಅಂತಂದ್ರೆ, ಮೇಲಿನ ಲೋಕಗಳು ಅಂತಂದ್ರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಅಂತ ಹೇಳಿ ನಮ್ಮ ದೇಹದಿಂದ ಮೇಲ್ಮುಖವಾಗಿರುವಂತ ಈ 7 ರೀತಿಯಾದಂತಹ ಚಕ್ರಗಳು ಅಂದ್ರೆ ಅವು ಶಕ್ತಿ ಸ್ಥಾನಗಳು, ಫ್ಲೆಕ್ಸಸ್ ಅಂತ ನಾವು ಕರಿತೀವಿ. ಅದ್ರ ಬಗ್ಗೆ ಚಕ್ರಗಳ ಬಗ್ಗೆನೇ ಕರ್ಣರಾಶಿಯೊಳಗೆ ಮುಂದೆ ಬರುತ್ತದೆ. ಅವಾಗ ಈ ಮೂಲಾಧಾರ ಚಕ್ರ ಅಂದ್ರೆ ಏನು, ಸ್ವಾಧಿಷ್ಠಾನ ಅಂದ್ರೆ ಏನು, ಮಣಿಪುರ ಅಂದ್ರೆ ಏನು, ಇವುಗಳ ಬಗ್ಗೆ ವಿವರವಾಗಿ ನಾವು ಮುಂದಿನ ಒಂದು ಅವಧಿಯೊಳಗೆ ನೋಡೋಣ. ಯಾಕಂತಂದ್ರೆ ಆ ಚಕ್ರಗಳ ಕುರಿತಾಗಿನೇ ಒಂದು ಅಧ್ಯಾಯ ಇದೆ ಕರ್ಣರಾಶಿಗಳಿಗೆ. ಇನ್ನ ಕೆಳಗಿರುವಂತಹ 7 ಲೋಕಗಳು ಅಂತ ಹೇಳ್ತಾರ ಅಂದ್ಮೇಲೆ ಅವು ಯಾವುವು ಅಂತಂದ್ರೆ ಅಥಳ, ಸುತಳ, ವಿತ್ತಳ, ತಲಾತಳ, ಮಹಾತಳ, ರಸಾತಳ, ಪಾತಾಳ ಅಂತ ಹೇಳ್ತಾರೆ. ಪಾತಾಳ ಅಂತಂದ್ರೆ ಅದು ಪಾದ ಅನ್ನುವಂತಹದ್ದನ್ನ ಸೂಚಿಸಿರೋದ್ರಿಂದ ಪಾದದಿಂದ ಹಿಡಿದು ಸಹಸ್ರಾರ ಅಂತಂತಂದ್ರೆ ನಮ್ಗ ಹಳ್ಳೆತ್ತಿ ಮೇಲೆ ಇರುವಂತ ಒಂದು ಶಕ್ತಿ ಸ್ಥಾನ ಚಕ್ರ. ಈ ಅಡಿಯಿಂದ ಮುಡಿವರೆಗೆ ಇರುವಂತಹ ಶಕ್ತಿ ಸ್ಥಳಗಳೇ 14 ಲೋಕಗಳು. ಈ ರೀತಿಯಾಗಿ ಈ 14 ಲೋಕಗಳು ಉತ್ಪತ್ತಿ ಆಗೋದು ಈ ಜಗದ ಉತ್ಪತ್ತಿಯಿಂದನೇ ಆಗಿದ್ದಾವು ಅನ್ನುವಂತ ವಿಚಾರವನ್ನ ಕರ್ಣಹಾಸಿಗೆಯಲ್ಲಿ ಚನ್ನಬಸವಣ್ಣವರು ಹೇಳಿರುವಂತಹದ್ದು. ಅದು ಬಿಟ್ಟು ನಾವು ಬೇರೆ ರೀತಿಯಾದಂತಹ ಅಲ್ಲಿ ಕೆಳಗಡೆ ನಾಗಲೋಕ ಐತಿ, ಅಲ್ಲಿ ಒಳಗೆ ನಾಗದೇವ ಇರ್ತಾನೆ, ಈ ರೀತಿಯಾದ ಕಲ್ಪನೆಗಳನ್ನ ನಾವು ವಚನದ ಹಿನ್ನೆಲೆಯಿಂದ ಬಂದಂತವರು ಅದನ್ನ ನಾವು ನಂಬಬೇಡ್ದು. ಆ ಕಾರಣಕ್ಕಾಗಿ ಕರ್ಣಹಾಸಿಗೆಯಲ್ಲಿ ಆ ರೀತಿಯಾದಂತಹ ಕಾಲ್ಪನಿಕ ಲೋಕಗಳ ಬಗ್ಗೆ ಹೇಳೋದಕ್ಕೆ ಸಾಧ್ಯತೆಗಳು ಕಡಿಮೆ. ಇನ್ನು ನೆಕ್ಸ್ಟ್ ಸಪ್ತ ಸಮುದ್ರಗಳ ವಿವರ ಅಂತ ಹೇಳ್ತಾರೆ. ಸಪ್ತ ಸಮುದ್ರಗಳು ಅಂದ್ರೆ ಯಾವುವು? ಲವಣೇಕು ಸುರ ಸರ್ಪಿದ ದದಿ ಉದಗ ಜಲಾಸ್ಕತ್ತ ಅಂತ ಇದೊಂದು ಸಂಸ್ಕೃತ ಶ್ಲೋಕದೊಳಗ ಸಪ್ತ ಸಮುದ್ರಗಳ ವಿವರ ಅಂತ ಹೇಳ್ತಾರ. ಯಾವ್ಯಾವ 7 ಸಮುದ್ರಗಳು? ಒಂದು ಲವಣದ ಸಮುದ್ರ ಅಂತೆ, ಅಂದ್ರೆ ಉಪ್ಪಿನ ಸಮುದ್ರ. ಒಂದು ಇಕ್ಷು ಅಂತಂದ್ರೆ ಕಬ್ಬಿನ ಸಮುದ್ರ, ಕಬ್ಬಿನ ರಸ ಇರುವಂತ ಒಂದು ಸಮುದ್ರ. ಸುರ ಅಂತಂದ್ರ ಸರಾಯಿ ರೀತಿಯಾಗಿರುವಂತ ಒಂದು ಸಮುದ್ರ. ಸರ್ಪಿ ಅಂದ್ರೆ ತುಪ್ಪದ ಸಮುದ್ರ. ದದಿ ಅಂದ್ರೆ ಮೊಸರಿನ ಸಮುದ್ರ. ದುಗ್ಗ ಅಂದ್ರೆ ಕ್ಷೀರ ಅಥವಾ ಹಾಲಿನ ಸಮುದ್ರ. 7ನೇದಾಗಿ ಜಲ ಅಥವಾ ನೀರಿನ ಸಮುದ್ರ. ಇದು 7 ಸಮುದ್ರಗಳ ವಿವರ ಅಂತ ಹೇಳ್ತಾರೆ. ನಾವು ಗಮನಿಸಬೇಕು, ಕರ್ಣಹಾಸಿಗೆಯಲ್ಲಿ ಬರುವಂತಹ 7 ಸಪ್ತ ಸಮುದ್ರಗಳು ಇವುಗಳನ್ನ ನಾವು ಭೌತಿಕವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗ್ರಹಗಳಲ್ಲಿ ಆದ್ರೂ ಸಹ ಈ ಕಬ್ಬಿನ ರಸ ಇರುವಂತ ಸಮುದ್ರ, ಸರಾಯಿ ಇರುವಂತ ಸಮುದ್ರ, ತುಪ್ಪದ ಸಮುದ್ರ, ಮೊಸರಿನ ಸಮುದ್ರ ಎಲ್ಲಿ ನೋಡಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಕಾಲ್ಪನಿಕವಾಗಿರುವಂತಹ ಸಮುದ್ರಗಳ ಕುರಿತಾಗಿ ಅವರು ಹೇಳಿರುವಂತದ್ದಲ್ಲ. ಚನ್ನಬಸವನವರು ಹೇಳಿರುವಂತಹ ಸಮುದ್ರಗಳು ಪಿಂಡಾಂಡದೊಳಗೆ ದ್ರವ ರೂಪದಲ್ಲಿ ಯಾವ್ಯಾವುದನ್ನು ನಾವು ಸೇವಿಸ್ತೀವಿಯೋ ಅದನ್ನ ಉಲ್ಲೇಖವಾಗಿಟ್ಕೊಂಡಿರುವಂತದ್ದು ಸಪ್ತ ಸಮುದ್ರಗಳು. ಇಲ್ಲಿ ಉಪ್ಪಿನ ಸಮುದ್ರ ಮತ್ತು ನೀರಿನ ಸಮುದ್ರ ನೋಡಬಹುದು. ನೀರಿನ ಸಮುದ್ರ ಉಪ್ಪಿನ ಸಮುದ್ರದಿಂದ ಭಿನ್ನತವಾಗಿರೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ಅವನ ದೇಹದೊಳಗೆ ಇರಬೇಕಾದಂತಹ ಜಲದ ಪ್ರಮಾಣವನ್ನ ಯಾವ್ಯಾವುದು ಈ ಪ್ರಮಾಣದ ರೂಪದಲ್ಲಿ ಜಲ ಇರ್ತೈತಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವಾಗಿ ಸಪ್ತ ಸಮುದ್ರಗಳನ್ನ ಹೇಳ್ತಾರೆ. ಮೊದಲನೇದಾಗ 14 ಲೋಕಗಳು ಹೇಳುವಾಗ 14 ಶಕ್ತಿಯ ಸ್ಥಳಗಳನ್ನ ಹೇಳ್ತಾರೆ. ಒಂದೊಂದು ಸ್ಥಳಗಳು ಒಂದೊಂದು ಲೋಕದ ರೂಪದಲ್ಲಿ ಅವುಗಳನ್ನ ಹೆಸರಿಸಿದ್ದಾರೆ. ಲೋಕ ಅಂದ ತಕ್ಷಣ ನಾವು ಅದನ್ನ ಗ್ರಹ ನಕ್ಷತ್ರಗಳು ಅಂತ ಹೇಳಿ ಗುರುತಿಸುವಂಗಿಲ್ಲ. ಅದು ನಮ್ಮ ಅಂತರಂಗದಲ್ಲಿರುವಂತಹ ಶಕ್ತಿಯ ಕೇಂದ್ರಗಳು. ಅವು
ಸಪ್ತ 14 ಲೋಕಗಳು. ಆದ್ರೆ ಇಲ್ಲಿ ಸಪ್ತ ಸಮುದ್ರಗಳು ಅಂತಂದ್ರೆ ನಮ್ಮ ದೇಹದೊಳಗೆ ಹರಿಯುವಂತಹ ದ್ರವಗಳ ಬಗ್ಗೆ ವಿವರನ್ನ ಕೊಡ್ತಾರೆ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಜೀವಿಗೆ ಉಪ್ಪಿನ ಅವಶ್ಯಕತೆ ಇದ್ದೇ ಇರುತ್ತೆ. ಉಪ್ಪು ಇಲ್ಲದೆ ಹೋದ್ರೆ ಆ ಜೀವಿಗೆ ಸರಿಯಾದ ರೀತಿ ಬೆಳವಣಿಗೆ ಆಗಲ್ಲ. ತಮ್ಮೆಲ್ಲ ಗೊತ್ತಿದೆ, ಗಳಗಂಡ ಕಾಯಿಲೆ ಬರೋದಕ್ಕೆ ಸಾಧ್ಯತೆ ಇರ್ತದೆ. ಉಪ್ಪಿನ ಪ್ರಮಾಣದೊಳಗೆ ಅಲ್ಲಿ ಅಯೋಡಿನ್ ಪರಿಮಾಣದೊಳಗೆ ಇದ್ರೆ ಮಾತ್ರ ಅದು ಆರೋಗ್ಯಕ್ಕೆ ಉಪಯುಕ್ತ ಆಗ್ತದೆ. ಹೀಗೆ ಉಪ್ಪು ಅನ್ನುವಂಥದ್ದು ಅದು ದ್ರವ ರೂಪದಲ್ಲಿ ನಮ್ಮ ದೇಹದೊಳಗೆ ಪಸರಿಸಿದೆ ಅನ್ನೋದನ್ನ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಲವಣ ಸಮುದ್ರ ಅಂತ ಹೇಳಿರುವಂಥದ್ದು. ಹಾಗೇನೆ ನಮ್ಮ ದೇಹದೊಳಗಡೆ ಕಬ್ಬಿನ ಹಾಲು ಅಂತಂದ್ರೆ ಸಿಹಿ ಆಗಿರುವಂಥದ್ದು. ಅಲ್ಲಿ ಉಪ್ಪು ಹೇಗೆ ಅವಶ್ಯಕತೆಯೋ ಸಿಹಿಯು ಸಹ ಅದೇ ರೀತಿಯಾಗಿ ನಮ್ಮ ದೇಹದೊಳಗ ದ್ರವ ರೂಪದಲ್ಲಿ ಇದೆ. ಸರಾಯಿ ಅಂತಂದ್ರೆ ನಾವು ಸೇವಿಸಿರುವಂತಹ ಹಣ್ಣಿನ ರಸ ಅದು ಫಲಿತವಾದ್ಮೇಲೆ ಅಂದ್ರೆ ಅದು ಮಲಿನತೆ ಹೊಂದಿದ ಮೇಲೆ ಏನು ಉಂಟಾಗ್ತದಲ್ಲ ಅದು ಸರಾಯಿ ರೂಪದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ದಿವಸ ಆದ ನಂತರ ಅದು ಕಳಿತದಲ್ಲ, ಕಳೆದ ಮೇಲೆ ಅದು ರಸ ಅದು ಸರಾಯಿ ರೂಪದಲ್ಲಿ ಇರುತ್ತೆ ಅನ್ನೋದಕ್ಕೆ ಸರಾಯಿಯನ್ನ ಬಳಸ್ತಾರೆ. ಹಾಗೇನೆ ತುಪ್ಪ, ಮೊಸರು, ಹಾಲು, ನೀರು ಇವೆಲ್ಲ ನಮ್ಮ ದೇಹದಲ್ಲಿ ಇರುವಂತ ದ್ರವ ಪದಾರ್ಥಗಳು. ಇದನ್ನೇ ಅವರು ಒಂದ್ ಕಡೆ ಹೇಳ್ತಾರೆ, ನಾವು ವಿಜ್ಞಾನಿಗಳು ಭೂಮಿ ಮೇಲೆ ಏನು ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅಂದ್ರೆ 70% ನೀರು ಭೂಮಿಯನ್ನ ಆವರಿಸಿಕೊಂಡಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಮನುಷ್ಯನ ದೇಹದಲ್ಲಿ 70% ಪ್ರಮಾಣದಲ್ಲಿ ನೀರು ಇದೆ. ಇದು ಈಗ ವಿಜ್ಞಾನಿಗಳು ಅಚ್ಚರಿ ಪಡ್ತಾ ಇದ್ದಾರೆ. ಹೇಗೆ ಭೂಮಿ ಮೇಲೆ ಇರುವಂತ ನೀರಿನ ಪ್ರಮಾಣ ಅಷ್ಟೇ ಪ್ರಮಾಣದಲ್ಲಿ ಮನುಷ್ಯನ ದೇಹದಲ್ಲಿ ನೀರಿನ ಪ್ರಮಾಣ, ಈ ಎರಡೂ ಪ್ರಮಾಣಗಳು ಸಮ ಆಗೋದಕ್ಕೆ ಏನು ಕಾರಣ? ಇದನ್ನ ಗಮನಿಸಿದಾಗ ನಮಗನಿಸ್ತದೆ ಕರುಣಾಸಿಗುವರು ಎಷ್ಟೋ 800-900 ವರ್ಷಗಳ ಹಿಂದನೇ ಚನ್ನಬಸವಣ್ಣವರು ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳು ಸಮ ಅಂತ ಹೇಳ್ಬೇಕಾದಾಗ ಇಲ್ಲಿರುವಂತ ಈ ಅಂಶಗಳು, ಈ ಪ್ರಮಾಣ ಇದೆಯಲ್ಲ, ನೀರಿನ ಪ್ರಮಾಣ, ಭೂಮಿ ಮೇಲಿರುವ ನೀರಿನ ಪ್ರಮಾಣ, ದೇಹದಲ್ಲಿರುವಂತ ನೀರಿನ ಪ್ರಮಾಣ ಸಮ ಇದೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಿಂಡಾಂಡವೇ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಪಿಂಡಾಂಡ ಅಂತೇಳಿ. ಮತ್ತು ಮುಂದುವರೆದ ವಿಜ್ಞಾನಿಗಳು ಹೇಳ್ತಾರೆ ಲಿವರ್ದಲ್ಲಿ 86% ವಾಟರ್ ಇದೆ ಅಂತೆ, ಕಿಡ್ನಿಯಲ್ಲಿ 83% ಇದೆ, ಬ್ಲಡ್ ನಲ್ಲಿ 83% ಇದೆ. ಹೀಗೆ ಒಂದೊಂದು ಬೋನ್ಸ್ ನಲ್ಲಿ 22%, ಮಸಲ್ಸ್ ನೊಳಗೆ 75%, ಬ್ರೈನ್ ನೊಳಗೆ 75%. ಇಲ್ಲಿರುವಂತ ದೇಹದಲ್ಲಿರುವಂತ ಒಟ್ಟಾರೆ ನೀರಿನ ಪ್ರಮಾಣ ಎಷ್ಟಿದೆ ಅಂದ್ರೆ ಈ ದೇಹದೊಳಗೆ 75% ನೀರೇ ಆವರಿಸಿಕೊಂಡಿದೆ. ಅದನ್ನು ಬಿಟ್ಟು ನಾವು ಈ ಕಡೆ ಗ್ರಹಕ್ಕೆ ಬಂದ್ರೆ ಭೂಮಿ ಮೇಲೂ ಸಹ 70% ನೀರು ಆವರಿಸಿದೆ. ಅದರ ಅರ್ಥ ಇಷ್ಟೇ, ಇಲ್ಲಿ ಸಮುದ್ರಗಳನ್ನು ವಿವರಣೆ ಕೊಡೋದು ಅಂತಂದ್ರೆ ಅರ್ಥ ಭೂಮಿಯ ಮೇಲೆ ಆಗಿರ್ಬೋದು ಅಥವಾ ಅಂಗದಲ್ಲಿ ಆಗಿರ್ಬೋದು ನೀರು ಅವಶ್ಯಕತೆ ಇದೆ ಅನ್ನೋದನ್ನ ಹೇಳಬೇಕಾಗಿದೆ. ಇನ್ನು ಮುಂದುವರಿದು ಹೇಳ್ತಾರೆ ಅವರು ಸಪ್ತ ದ್ವೀಪಗಳ ಬಗ್ಗೆ ವಿವರವನ್ನ ಕೊಡ್ತಾ ಹೋಗ್ತಾರೆ. ಸಪ್ತ ದ್ವೀಪಗಳು ಅಂದ್ರೆ ಯಾವುವು? ಇಲ್ಲಿಯೂ ಸಹ ನಾವು ಗಮನಿಸಬೇಕು, 12ನೇ ಶತಮಾನದ ಕರ್ಣ ಹಾಸಿಗೆ ಹೇಳಿರುವಂತಹ ದ್ವೀಪಗಳಿಗೂ ಆಧುನಿಕವಾದಂತಹ ಇವತ್ತಿನ ಖಂಡಗಳಿಗೂ ಏನಾದ್ರೂ ಸಾಮ್ಯತೆ ಇದೆಯಾ? ಸಾಮ್ಯತೆ ಇರೋದಕ್ಕೆ ಹೇಗೆ ಸಾಧ್ಯತೆ? ಯಾಕಂದ್ರೆ ಸಪ್ತ ದ್ವೀಪಗಳು ಅಂತಂದಾಗ ಅವರು ಹೇಳಿರುವಂತಹ ದ್ವೀಪಗಳು 1 ಜಂಬೂ ದ್ವೀಪ, 2 ಪ್ಲಕ್ಷ ದ್ವೀಪ, 3 ಶಾಲ್ಮಲಿ ದ್ವೀಪ, 4 ಕುಶ ದ್ವೀಪ, 5 ಕ್ರೌಂಚ ದ್ವೀಪ, 6 ಶಾಖ ದ್ವೀಪ, 7 ಪುಷ್ಕರ ದ್ವೀಪ. ಇವುಗಳನ್ನ ದ್ವೀಪ ಅಂತ ಕರಿಬೇಕಾಗಿತ್ತು ಅಂದ್ರೆ ಇದನ್ನ ನಾವು ಬಾಹ್ಯವಾಗಿ ನೋಡಿದಾಗ ನಮ್ಮ ಭೂಮಿ ಮೇಲೆ ಇರುವಂತಹ ನೀರಿನಿಂದ ಆವೃತವಾಗಿರುವಂತಹ ಭೂಪ್ರದೇಶಕ್ಕೆ ನಾವು ದ್ವೀಪ ಅಂತ ಕರಿತೀವಿ. ಆದ್ರೆ ಈ 7 ದ್ವೀಪಗಳು, ಇವರು ಉಲ್ಲೇಖ ಮಾಡಿರುವಂತಹ 7 ದ್ವೀಪಗಳೇ ಆಧುನಿಕವಾಗಿ ಅಂದ್ರೆ ಇಂದು ನಾವು ಕರಿತಾ ಇರುವಂತಹ ದ್ವೀಪಗಳ ಸಂಖ್ಯೆನೂ 7 ಅಂದ್ರೆ ಖಂಡಗಳ ಸಂಖ್ಯೆನೂ 7. ಅದು ಏಷ್ಯಾ ಖಂಡ ಆಗಿರ್ಬೋದು, ಉತ್ತರ ಅಮೆರಿಕ ಖಂಡ ಆಗಿರ್ಬೋದು, ದಕ್ಷಿಣ ಅಮೆರಿಕ ಖಂಡ ಆಗಿರ್ಬೋದು, ಯುರೋಪ ಖಂಡ ಆಗಿರ್ಬೋದು, ಆಫ್ರಿಕಾ ಖಂಡ ಆಗಿರ್ಬೋದು, ಆಸ್ಟ್ರೇಲಿಯಾ ಖಂಡ ಆಗಿರ್ಬೋದು, ಅಂಟಾರ್ಟಿಕಾ ಖಂಡ. ಹೀಗೆ ಆಧುನಿಕವಾಗಿರುವಂತಹ 7 ಖಂಡಗಳೇ ಕರ್ಣಹಾಸಿಗೆಯಲ್ಲಿ ಉಲ್ಲೇಖ ಮಾಡಿರುವಂತಹ 7 ದ್ವೀಪಗಳು ಸಮವೇನೋ ಅಂತ ಅನಿಸ್ತದೆ. ಯಾಕಂದ್ರೆ ಇವರು 7 ಹೇಳ್ತಾರೆ, ಇಲ್ಲಿನೂ 7 ಇದ್ದಾವು. ಇನ್ನು ಅಂತರಂಗಕ್ಕೆ ಬಂದ್ರೆ 7 ದ್ವೀಪಗಳು ಅಂತಂದ್ರೆ
ಈ ನಮ್ಮ ದೇಹದಲ್ಲಿ ಆವರಿಸಿರುವಂತಹ ನೀರಿನ ಮಧ್ಯದಲ್ಲಿ ಬರ್ತಾ ಇರುವಂತ, ಅಂದ್ರೆ ಇಲ್ಲಿ ಏನಿದಾವಲ್ಲ, ಯಾವುದು ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಅಂಗಾಂಗಗಳು ಇದಲ್ಲ, ಅವು ದ್ವೀಪಗಳು ಅಂತ ಹೇಳಿ ಕರೆದಿರುವಂತ ಸಾಧ್ಯತೆ ಇದೆ. ಇಲ್ಲಿ ಒಂದು ವಚನ ಬರ್ತಿದೆ, ಬಾಲ ಸಂಖ್ಯಾನವರ ವಚನ. ಇದಕ್ಕೆಲ್ಲದಕ್ಕೂ ಈ ದ್ವೀಪಗಳು, ಅಂತರಂಗದಲ್ಲಿ ಇರುವ ದ್ವೀಪಗಳು ಯಾವುವು ಅನ್ನೋದು ಬಹಳ ಸ್ಪಷ್ಟತೆ ಇದೆ. ಇನ್ನು ಸಪ್ತ ದ್ವೀಪಗಳ ಸ್ಥಾನವೆಂತೆಂದೆಡೆ, ಬಾಲ ಸಂಖ್ಯಾನವರ ವಚನಕಾರರು ಹೇಳ್ತಾರ, ಅವ್ರು ನಮ್ಮ ಅಂತರಂಗದಲ್ಲಿ ಯಾವುದು ಅಸ್ಥಿ ಸ್ಥಾನದಲ್ಲಿ ಜಂಬೂ ದ್ವೀಪ ಇರುವುದು. ನೋಡ್ರಿ, ಅಸ್ಥಿ ಸ್ಥಾನ ಅಂತಂದ್ರೆ ಅದು ಜಂಬೂ ದ್ವೀಪ. ಮೇಧ ಸ್ಥಾನದಲ್ಲಿ ಪ್ಲಕ್ಷ ದ್ವೀಪ ಇರುವುದು, ಮೇಧಸ್ನಲ್ಲಿ. ಮಾಂಸ ಸ್ಥಾನದಲ್ಲಿ ಕುಶ ದ್ವೀಪ ಇರುವುದು. ಶಿರಸ್ಥಾನದಲ್ಲಿ ಕ್ರೌಂಚ ದ್ವೀಪ ಇರುವುದು. ತ್ವಚ ಸ್ಥಾನದಲ್ಲಿ ಶಾಲ್ಮಲಿ ದ್ವೀಪ ಇರುವುದು. ರೋಮ ಸಂಧದಲ್ಲಿ ಗೋಮೇದಿ ದ್ವೀಪ ಇರುವುದು. ನಖಸ್ಥಾನದಲ್ಲಿ ಪುಷ್ಕರ ದ್ವೀಪ ಇರುವುದು. ಇದಕ್ಕೆ ಶ್ರೀಮಾನ್ ಭಗವಾನ್ ಉವಾಚ ಅಂತ ಹೇಳಿ ಈ ರೀತಿಯಾಗಿ ಸಪ್ತ ದ್ವೀಪಗಳು ನಮ್ಮ ದೇಹದೊಳಗೆ ಇರುತ್ತೆ ಯಾವುವು ಅನ್ನೋದನ್ನ ಬಾಲ ಸಂಖ್ಯಾನವರು ಹೇಳ್ತಾರೆ. ಇನ್ನು ಬ್ರಹ್ಮಾಂಡದೊಳಗೆ ತಗೊಂಡ್ರೆ 7 ದ್ವೀಪಗಳು ಅಂತಂದ್ರೆ ಈ ರೀತಿಯಾಗಿದ್ದಾವು. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಇವತ್ತು ನಾವು ನೋಡ್ತಾ ಇರುವಂತಹ ಭೂಮಿ ಮೇಲೆ ಇರುವಂತಹ ಈ ಖಂಡಗಳೇನಿದಾವಲ್ಲ, ಈ 7 ಖಂಡಗಳು ಪೂರ್ವದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿದ್ವು. ಅದಕ್ಕೆ ನೋಹ ಅಂತ ಕರೀತಾರ ಮ್ಯಾಪ್ ನಲ್ಲಿ. ಅವೇ ಇವತ್ತಿಗೆ ಏನಾಗಿದೆ ಅಂದ್ರೆ ಪರಸ್ಪರ ದೂರ ಸರಿತಾ 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 ಈ ಒಂದು ಸ್ಥಿತಿಗೆ ನಮ್ಮದು ಇವತ್ತಿನ ಭೂಮಿ ಬಂದ್ ನಿಂತಿದೆ. ಇದು ಇನ್ನೂ ದೂರ ಸರಿತಾ ಸರಿತಾ ಹೋಗ್ತಾವೆ. ಯಾಕಂತಂದ್ರೆ ಭೂಮಿಯ ಒಂದು ಖಂಡಗಳ ಅಲೆತ ನಿಂತಿಲ್ಲ. ಯಾಕಂತಂದ್ರೆ ಭೂಮಿ ಸುತ್ತುತ್ತಾ ಇದೆ. ಯಾವುದೇ ಒಂದು ಸುತ್ತುವಂತಹ ವಸ್ತುವಿನ ಮೇಲೆ ಪದಾರ್ಥವನ್ನಿಟ್ರೆ ಅದು ಸಿಡಿದು ಹೋಗ್ತದೆ. ಒಂದು ಪ್ಲೇಟ್ ನಾವು ತಿರುಗಿಸಿ ಪ್ಲೇಟ್ ಮೇಲೆ ಒಂದು ಯಾವ್ದೋ ಕಾಳುಗಳು ಹಾಕಿದ್ರು ಕಾಳು ಪ್ಲೇಟ್ ನಿಂದ ಸಿಡಿದು ಹೋಗ್ತವೆ. ಹಾಗೆ ಭೂಮಿ ಸುತ್ತಾ ಇರೋದ್ರಿಂದ ಭೂಮಿ ಮೇಲೆ ಇರುವಂತಹ ಎಲ್ಲಾ ಖಂಡಗಳು ಪರಸ್ಪರ ದೂರ ಸರಿತಾ ಹೋಗ್ತವೆ. ಈ ದೂರ ಸರಿತಾ ಹೋಗುವುದರಿಂದ ಮುಂದಿನ ಒಂದು ದಿವಸ ಏನಾಗ್ತಪ್ಪ ಅಂದ್ರೆ ಪರಸ್ಪರ ಎಲ್ಲಾ ಖಂಡಗಳ ಮಧ್ಯದಲ್ಲಿರುವಂತಹ ಸಂಬಂಧ ಕಡಿದು ಹೋಗ್ತದೆ. ಇದು ರಿವರ್ಸ್ ಆಗಿ ತಗೊಂಡಾಗ ಈ ರೀತಿಯಾಗಿ ಹತ್ಕೊಂಡಿದ್ದು. ಅವಾಗೂ ಸಹ ಏಳೆ ಇದ್ದವು, ಈಗನೂ ಸಹ ಏಳೆ ಇದ್ದಾವೆ. ಇದು ಬಹಿರಂಗದ ದ್ವೀಪಗಳು. ಅಂತರಂಗಕ್ಕೆ ಬಂದ್ಮೇಲೆ ಈ ರೀತಿಯಾದಂತಹ ಎಲ್ಲೆಲ್ಲಿ ಅಂತಂದ್ರೆ ನಮ್ಮ ಅಸ್ಥಿ, ಮೇಧ, ಮಾಂಸ, ಶಿರ, ತ್ವಚ, ರೋಮ, ನಖ, ಇವುಗಳಲ್ಲಿ 7 ದ್ವೀಪಗಳು ಅಂತ ಹೇಳ್ತಾರೆ. ಹೀಗೆ ಕರ್ಣಹಾಸಿಗೆಯಲ್ಲಿರುವಂತಹ ಪ್ರತಿ ಪದಗಳು ಸಹ ಅಂತರಂಗ ಮತ್ತು ಬಹಿರಂಗ ಅಂದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡಕ್ಕೆ ಸಂಬಂಧಪಟ್ಟಂತ ಇದಾವೆ. ಇನ್ನ ಸಪ್ತ ಕುಲ ಪರ್ವತಗಳ ವಿವರ ಅಂತ ಬರುತ್ತೆ. 7 ರೀತಿಯಾದಂತಹ ಪರ್ವತಗಳು ಯಾವುವು? ಈ 7 ರೀತಿ ಪರ್ವತಗಳು ಅಂತಂದಾಗ ಜಠರಾದ್ರಿ, ಹೇಮಕೂಟಾವರುಣ, ಶೃಂಗ ಪರ್ವತವು, ಪೂರ್ವಾದ್ರಿ, ರಜತಾದ್ರಿಶ್ಚ, ಶೀತಾಖ್ಯ, ಸ್ಪಸ್ತ ಪಶ್ಚಾತ ಅಂತ ಹೇಳಿ. ಅಂದ್ರೆ ಇಲ್ಲಿ 7 ರೀತಿಯಾದಂತಹ ಪರ್ವತಗಳು, ಅವುಗಳನ್ನ ಕುಲ ಪರ್ವತಗಳು ಅಂತ ಹೇಳಿ ಕರ್ಣಹಾಸಿಗೆಯಲ್ಲಿ ವಿವರವಾಗಿ ಕೊಡ್ತಾರೆ. ಅವು ಯಾವುವು ಅನ್ನೋದನ್ನ ನಾವು ನೋಡ್ತಾ ಹೋದಾಗೆ ಅವನ ಅಂತರಂಗದಲ್ಲಿ ನೋಡೋಣ ಹಾಗೂ ಬಹಿರಂಗದಲ್ಲಿ ಇರುವಂತಹ ಪರ್ವತಗಳನ್ನು ನೋಡೋಣ. ಮೊದಲನೇದಾಗಿ ಜಠರಾದ್ರಿ, ಇದು ಪರ್ವತದ ಹೆಸರು. ಇವೆಲ್ಲ ಭಾರತದಲ್ಲಿರುವಂತ ಭರತ ಖಂಡದಲ್ಲಿ ಅಂದ್ರೆ ಅವಾಗಿನ ಈಗಿರುವಂತ ಭಾರತ ಅಲ್ಲ, ಪೂರ್ವದಲ್ಲಿದ್ದಂತ ಭರತ ಖಂಡದಲ್ಲಿ ಬರುವಂತ ಪರ್ವತಗಳು, ಪ್ರಸಿದ್ಧ ಪರ್ವತಗಳು ಇವೆಲ್ಲ. ಜಠರಾದ್ರಿ, ಹೇಮಕೂಟ, ಅರುಣ ಪರ್ವತ, ಶೃಂಗ ಪರ್ವತ, ಪೂರ್ವಾದ್ರಿ, ರಜತಾದ್ರಿ, ಶೀತಾದ್ರಿ ಅಂತೇಳಿ 7 ಕುಲಗಿರಿಗಳು. ಈ ರೀತಿಯಾದಂತಹ ಕುಲಗಿರಿಗಳು ಬಹಿರಂಗದಲ್ಲಾಗಿದ್ರೆ, ಇನ್ನು ಅಂತರಂಗದಲ್ಲಿ ಇರುವಂತಹ ಕುಲ ಯಾವುವು ಅನ್ನೋದ್ರ ಕುರಿತಾಗಿ ಬಾಲ ಸಂಖ್ಯಾನವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಸಪ್ತ ಸಮುದ್ರಗಳ, ಸಪ್ತ ದ್ವೀಪಗಳ, ಸಪ್ತ ಕುಲ ಪರ್ವತಗಳ ವಲಯಾಕೃತವಾಗಿ ಸುತ್ತಿಕೊಂಡಿಹ ಲೋಕ ಲೋಕ ಪರ್ವತಗಳ ಸ್ಥಾನವೆದೆಂತೆಂದೆಡೆ ಹೇಳ್ತಾರ ಅವರು. ಶ್ವೇತ ಮಲಯಜ ಪರ್ವತ, ಸಿಂಹ ಪರ್ವತ, ನೀಲ ಪರ್ವತ, ಶ್ವೇತ ಪರ್ವತ, ಗವತ ಪರ್ವತ, ರಮ್ಯ ಪರ್ವತ, ಉತ್ತರ ಕುರ ಪರ್ವತ, ಸುಗಂಧ ಪರ್ವತ, ನಿರಾಕಾರ ಪರ್ವತ, ಉದಾರ ಪರ್ವತ, ಮಣಿ ಶಿಖರ ಪರ್ವತ, ಅರ್ಧಚಂದ್ರ ಪರ್ವತ, ಇವೆಲ್ಲ ದೇಹದಲ್ಲಿರುವಂತ ಒಂದೊಂದು ಸ್ಥಾನಗಳು. ಈ ಸ್ಥಾನಗಳನ್ನೇ ಅವರು ಇಲ್ಲಿ ಹೆಸರಿಸ್ತಾ ಹೋಗ್ತಾರೆ ಅವರು. ಮಧುರ ಪರ್ವತ, ಮಣಿನಾಗ ಪರ್ವತ, ಮೈನಾಕ ಪರ್ವತ, ಮಂದಾಚಲ ಪರ್ವತ, ಉದಯಾದ್ರಿ ಪರ್ವತ, ತ್ರಿಪುರಾಂತಕ ಪರ್ವತ, ಶ್ರೀರಾಮ ಪರ್ವತ, ಮಲ್ಯವಂತ ಪರ್ವತ,
ನಿಶಿದ ಪರ್ವತ, ಹೇಮಕೂಟ ಪರ್ವತ, ವಿಂಧ್ಯಾಚಲ ಪರ್ವತ, ಗಂಧಾಚಲ ಪರ್ವತ, ನೀಲಾಚಲ ಪರ್ವತ, ಮೇರು ಮಂದಿರ ಪರ್ವತ, ಶಬರೀಶ್ವರ ಪರ್ವತ, ಕುಮುದ ಉದಯಾದ್ರಿ, ಹೇಮಕೂಟ, ಪವನಾಚಲ, ಪರಿಯಾತ್ರಾಚ, ಚಂದ್ರಾಚಲ, ಧಾರಾಚಲ, ಷಡುಲಕ್ಷ್ಮಿ, ಕಪಿಲಗಿರಿ, ಮನಶಾಂತಿಗಿರಿ, ಚಂದ್ರಗಿರಿ, ನಾಗಗಿರಿ, ಲಘುಗಿರಿ, ಮಕರಗಿರಿ, ದ್ರೋಣಗಿರಿ, ಅನಂತ ವಜ್ರಗಿರಿ, ನೀಲಗಿರಿ, ವರಗಿರಿ, ತ್ರಿಪುರಗಿರಿ, ಸಿಂಹಗಿರಿ, ಶ್ರೀಕಂಠಗಿರಿ, ಚಕ್ರವಾಳಗಿರಿ ಪರ್ವತ, ಇಂದ್ರಗಿರಿ ಪರ್ವತ, ಲೋಕ ಪರ್ವತಗಳೆಲ್ಲ ವಲಯಾಕೃತವಾಗಿ ಆ ಪಿಂಡ ರೋಮ ಕೂಪಂಗಳಲ್ಲಿ ಹವು. ಈ ಶಬ್ದ ಬಹಳ ಮಹತ್ವದ ನಾವು ಗಮನಿಸ್ಬೇಕಿಲ್ಲಿ. ಇವೆಲ್ಲಾ ಪರ್ವತಗಳ ಹೆಸರುಗಳನ್ನ ಏನ್ ಹೇಳ್ತಾ ಬಂದ್ರಲ್ಲ, ಇವೆಲ್ಲ ಎಲ್ಲಿದಾವ ಅಂತ ಹೇಳ್ತಾರ ಅವರು, ಆ ಪಿಂಡ ರೋಮ ಕೂಪಗಳಲ್ಲಿ ಹವು. ಅಂದ್ರೆ ಈ ಪರ್ವತಗಳ ಬಗ್ಗೆ ಏನು ಉಲ್ಲೇಖ ಬರ್ತದ ಕರ್ಣಶಿಗೆ, ಆ ಪರ್ವತಗಳು ಬಹಿರಂಗದಲ್ಲಿರುವಂತಹವು, ಆ ಜೊತೆಗೆ ಅಂತರಂಗದಲ್ಲಿನೂ ಅದಾವು. ಅಂತರಂಗದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಪರ್ವತಗಳು ಅನ್ನೋದ್ರ ಬಗ್ಗೆ ಇಲ್ಲಿ ಬಾಲಸಂಖ್ಯಾನವರು ಬಹಳ ವಿವರವಾಗಿ ಹೇಳ್ತಾ ಬರ್ತಾರೆ. ಅವೆಲ್ಲ ಒಂದೊಂದು ಈ ಶಿವಗಿರಿ ಪರ್ವತ ಅಂದ್ರೆ ಯಾವುದು, ಶ್ರೀಕಂಠಗಿರಿ ಪರ್ವತ, ಚಕ್ರವಾಳಗಿರಿ ಪರ್ವತ ಯಾವುದು, ನಮ್ಮ ಅಂಗದಲ್ಲಿ ಆ ಪರ್ವತದ ಸ್ಥಾನ ಯಾವುದು ಅಂತೆಲ್ಲ ನಾವು ನೋಡ್ತಾ ಹೋಗ್ಬೇಕಂದ್ರೆ ಅದಕ್ಕಾಗಿ ಸಪರೇಟ್ ಆಗಿ ಕನಿಷ್ಠ ಒಂದು ತಾಸಾದ್ರೂ ಬೇಕಾಗ್ತದೆ. ಅವುಗಳನ್ನ ಕುರಿತಾಗಿ ಸಾಕಷ್ಟು ವಿವರಗಳನ್ನ ಬಾಲಸಂಖ್ಯಾನವರು ಇನ್ನೂ ಬೇರೆ ಬೇರೆ ವಚನದಲ್ಲಿ ಹೇಳ್ತಾ ಹೋಗ್ತಾರ ಅವರು. ಈ ಯಾವುದಕ್ಕೆ ನಾನು ತ್ರಿಪುರಗಿರಿ ಪರ್ವತ ಅಂತ ಕರಿತೀವಿ, ದ್ರೋಣಗಿರಿ ಪರ್ವತ ಅಂದ್ರೆ ಎಲ್ಲಿರ್ತದೆ ನಮ್ಮ ಅಂಗದೊಳಗ, ಹೀಗೆ ಇವೆಲ್ಲವೂ ಪಿಂಡ ರೋಮ ಕೂಪದೊಳಗೆ ಇದಾವು. ನೋಡ ಅಪ್ರಮಾಣ ಕೋಲ್ಡ್ ಸಂಗಮ. ಇವುಗಳನ್ನು ನೋಡೋದಕ್ಕೆ ಹೇಗೆ ಸಾಧ್ಯ? ಸಾಧಕರು ಇಷ್ಟಲಿಂಗದಲ್ಲಿ ಯಾರು ಅಂಗ ಮತ್ತು ಲಿಂಗವನ್ನ ಏಕೀಕರಿಸ್ತಾರೋ ಅವರಿಗೆ ಈ ರೀತಿಯಾದಂತಹ ಸಪ್ತ ಕುಲ ಪರ್ವತಗಳು, ಸಪ್ತ ಸಾಗರಗಳು, 14 ಲೋಕಗಳು ಇವುಗಳೆಲ್ಲವನ್ನ ದರ್ಶನ ಆಗ್ತಾ ಹೋಗ್ತದೆ ಅನ್ನೋದಕ್ಕೆ ಸಾಕಷ್ಟು ವಚನಗಳಲ್ಲಿ ವಚನಕಾರರು ಆ ವಿವರನ್ನ ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕರ್ಣಾಟಕದಲ್ಲಿ ಬರ್ತಾ ಇರುವಂತಹ ಕುಲಪರ್ವತಗಳಾಗಿರ್ಬೋದು, ದ್ವೀಪಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು, ಇವು ಅಂತರಂಗದಲ್ಲಿ ಇದ್ದಾವೆ, ಬಹಿರಂಗದಲ್ಲಿ ಇದ್ದಾವೆ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನು ಮುಂದುವರಿದು ಅದೇ ಒಂದು ಶ್ಲೋಕದೊಳಗೆ ನವಗ್ರಹಗಳ ವಿವರವನ್ನು ಬರ್ತದೆ. ನವಗ್ರಹಗಳ ವಿವರವನ್ನ ನಾವು ಶ್ಲೋಕದೊಳಗೆ ನೋಡೋದಾದ್ರೆ, ಆದಿತ್ಯೋ ಮಂಗಳ ಸೋಮ ಬುಧಶ್ಚ ಬೃಹಸ್ಪತಿ ಶುಕ್ರ ಶನಿ ರೀತು ಪ್ರೋಕ್ತ ರಾಹುಕೇತು ಪ್ರಕೀರಿತ ಅಂತ ಹೇಳ್ತದೆ. ಅಂದ್ರೆ ಇಲ್ಲಿರುವಂತಹ ನವಗ್ರಹಗಳು ಅಂದ್ರೆ ಯಾವುವು? ಸೂರ್ಯ, ಚಂದ್ರ, ಮಂಗಳ, ಬುಧ, ಬೃಹಸ್ಪತಿ ಅಂದ್ರೆ ಗುರು, ಶುಕ್ರ, ಶನಿ, ರಾಹು, ಕೇತು, ಇವುಗಳು 9 ಗ್ರಹಗಳು ಅಂತ ಹೇಳಿ ಕರ್ಣಶಿವೊಳಗ ಅವ್ರು ಹೇಳ್ತಾರೆ. ನಮಗೆ ಆಧುನಿಕ ಖಗೋಳ ವಿಜ್ಞಾನಿಗಳ ಪ್ರಕಾರ ಸೂರ್ಯನೂ ಗ್ರಹ ಅಲ್ಲ, ಚಂದ್ರನೂ ಗ್ರಹ ಅಲ್ಲ, ರಾಹು ಕೇತುಗಳು ಅಸ್ತಿತ್ವ ಇಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ಒಂದು ಮಂತ್ರವನ್ನು ನಾವು ಗಮನಿಸಬೇಕು. 12ನೇ ಶತಮಾನ ಕಳೆದ ಸಂಚಿಕೆಗಳಿಗೂ ನಾ ಈ ವಿಷಯನ ಪ್ರಸ್ತಾಪ ಮಾಡಿದ್ದೆ. ಗ್ರಹ ಅನ್ನುವಂಥದ್ದು ಇವತ್ತಿನ ನಮ್ಮ ಕಲ್ಪನೆ ಇರುವಂತ ಗ್ರಹದ ಅರ್ಥದಿಂದ ಬಳಸಿರುವಂತ ಪದ ಅವಾಗಿನ ಗ್ರಹ ಅಲ್ಲ. ಅಲ್ಲಿ ಗ್ರಹ ಅಂತಂದ್ರ ಅದು ಖಗೋಳ ಆಕಾಶಕಾಯ ಅಷ್ಟೇ. ಸೂರ್ಯನೂ ಒಂದು ಆಕಾಶಕಾಯ, ಚಂದ್ರನೂ ಒಂದು ಆಕಾಶಕಾಯ. ನಮ್ಮ ಭೂಮಿಯಿಂದ ಗೋಚರಿಸ್ತಾ ಇರುವಂತಹ ಆಕಾಶಕಾಯಗಳನ್ನ ಅವ್ರು 9 ಗುರುತಿಸಿದ್ರು. ಆ 9ಕ್ಕೆ ಅವ್ರು ನವಗ್ರಹಗಳು ಅಂತ ಕರೆದ್ರು. ಈ ರಾಹು ಕೇತು ಅನ್ನುವಂಥದ್ದು ಈ ಗ್ರಹಗಳು ಏನಿದಾವೆ 7 ಗ್ರಹಗಳು, ನಾವು ಕರಿತಾ ಇರುವಂತಹ ಗ್ರಹಗಳು ಅಂತಂದ್ರೆ ಬುಧ, ಶುಕ್ರ, ಶನಿ, ಮಂಗಳ, ಭೂಮಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ ನಾವೇನು 9 ಗ್ರಹಗಳನ್ನು ಹೇಳ್ತೀವಲ್ಲ, ಆ ಗ್ರಹಗಳೇ ಬೇರೆ. 12ನೇ ಶತಮಾನ ಮತ್ತು ಅವ್ರಿಗಿಂತ ಹಿಂದಿರುವಂತಹ ನಮ್ಮ ದಾರ್ಶನಿಕರು ಗುರುತಿಸಿರುವಂತಹ ನವಗ್ರಹಗಳೇ ಬೇರೆ. ಗ್ರಹ ಅಂತಂದ್ರೆ ಆಕಾಶಕಾಯಗಳು ಅಷ್ಟೇ ಅವರ ಅರ್ಥದಲ್ಲಿ. ಇಲ್ಲಿ ಈ 9 ಗ್ರಹಗಳು ಹೊರಗಡೆ ಹೇಗಿದ್ದಾವೆ ಹಾಗೆ ಅಂತರಂಗದಲ್ಲಿಯೂ ಸಹ ಗ್ರಹಗಳು ಇದ್ದಾವೆ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ಗ್ರಹಗಳ ಪರಿಣಾಮ ಏನಾಗ್ತೈತಿ? ಹೊರಗಡೆ ಇರುವಂತಹ ಗ್ರಹಗಳಿಗೂ ಮತ್ತು ಅಂತರಂಗದಲ್ಲಿರುವಂತಹ ಗ್ರಹಗಳಿಗೂ ಏನಾದ್ರೂ ಸಂಬಂಧ ಇರಬಹುದೇನೋ ಅನ್ನುವಂತ ಒಂದು ಸುಳಿವನ್ನ ಹಿಡಿದು ಹೊಂಟಿರುವಂತಹ ಒಂದು ಅಧ್ಯಯನವೇ ಮುಂದದು ಜ್ಯೋತಿಷ್ ಶಾಸ್ತ್ರಕ್ಕೆ ಅದು ಗ್ರಹ ಅಧ್ಯಯನದ ಬಗ್ಗೆ ಅದು ಸಮಗ್ರವಾದಂತ ಒಂದು ಪ್ರತ್ಯೇಕವಾದಂತ ಒಂದು ಖಗೋಳ ವಿಜ್ಞಾನ ಬೆಳೆಯೋದಕ್ಕೆ ಸಾಧ್ಯತೆ ಆಯ್ತು. ಅದು ಮುಂದೆ ಜ್ಯೋತಿಷ್ ಶಾಸ್ತ್ರ ಹೋಗಿ ಅದು ಬೇರೆ ಬೇರೆ ರೀತಿಯಾದಂತಹ ಮೂಢನಂಬಿಕೆಗಳನ್ನ ಕೂಡ್ಕೊಂಡು
ಯಾವ ಸಮಯದಲ್ಲಿ ಯಾವ ಮಗು ಹುಟ್ಟಿದ್ರೆ ಆ ಮಗುವಿನ ಮೇಲೆ ಯಾವ ನಕ್ಷತ್ರ ಪ್ರಭಾವ ಬೀರ್ತದೆ, ಆ ನಕ್ಷತ್ರ ಆ ಮಗುವಿನ ಜೀವಿತದಿಂದ ಹಿಡಿದು ಅಂತ್ಯದವರೆಗೂ ಸಹ ಅದು ಪ್ರಭಾವವನ್ನು ಬೀರ್ತಾ ಹೋಗ್ತೈತೆ ಅನ್ನೋ ತಿಳ್ಕೊಂಡು ಜಾತಕ ಬರೆಯುವಂತಹದ್ದು, ಆ ಮಗುವಿನ ನಕ್ಷತ್ರಗಳನ್ನ ಮತ್ತೊಬ್ಬರ ಜೊತೆಗೆ ವಿವಾಹ ಸಂಬಂಧ ನಕ್ಷತ್ರಗಳನ್ನು ಕೂಡಿಸುವಂತಹದ್ದು, ಈ ರೀತಿಯಾದಂತಹ ಗೊಂದಲವನ್ನು ಹುಟ್ಕೊಂಡಿರುವಂತ ಒಂದು ಶಾಸ್ತ್ರ ಬೆಳವಣಿಗೆ ಹೊಂದಿ ಅದು ಮೂಲ ಗ್ರಹ ನಕ್ಷತ್ರಗಳ ಅಧ್ಯಯನಕ್ಕಾಗಿ ಮೀಸಲಾಗಿರುವಂತಹ ಏನು ಶಾಸ್ತ್ರ ಇತ್ತಲ್ಲ ಅದು ಖಗೋಳ ವಿಜ್ಞಾನ ಅನ್ನುವಂಥದ್ದು ಅದು ಬದಲಾವಣೆ ಹೊಂದಿ ಅದು ಜ್ಯೋತಿಷ್ ಶಾಸ್ತ್ರ ಅಥವಾ ಆಸ್ಟ್ರಾನಮಿ ಅನ್ನೋದು ಹೋಗಿ ಆಸ್ಟ್ರಾಲಜಿ ಆಗಿ ಬದಲಾವಣೆ ಹೊಂದಿದ್ದು ಅದು ದುರಂತನೇ ಸರಿ ಇರಬಹುದೇನೋ, ಯಾವುದು ಗ್ರಹ ನಕ್ಷತ್ರಗಳು ಜೀವಿಗಳ ಮೇಲೆ ಪ್ರಭಾವ ಬೀರಬಹುದೇನೋ ಅನ್ನೋದನ್ನ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂತ ಕಾಲ ಈಗ ಬಂದಿದೆ. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಚರ್ಚೆಯನ್ನು ಮಾಡೋಣ ಅಂತ. ಈಗ ನವಗ್ರಹಗಳು ಹೇಗಿದ್ದಾವೆ ಹಾಗೇನೆ ದ್ವಾದಶ ರಾಶಿಗಳ ವಿವರವನ್ನು ಅವರು ಹೇಳ್ತಾರೆ. ದ್ವಾದಶ ರಾಶಿಗಳು ಅಂದ್ರೆ 12 ರೀತಿಯಾದಂತಹ ರಾಶಿಗಳ ಬಗ್ಗೆ ಹೇಳ್ತಾರೆ ಅವರು. ಮೇಷೋ, ವೃಷಭ, ಮಿಥುನಂ, ಕರ್ಕಟಿ, ಸಿಂಹ, ಕನ್ಯಾಕೆ, ತುಲಾ, ವೃಶ್ಚಿಕ, ಧನುಷಿ, ಮಕರೋ, ಕುಂಭೆ, ಮೀನ, ಕೌ ಅಂತೇಳಿ. ಅಂದ್ರೆ 12 ರಾಶಿಗಳು. ತಮ್ಗೆ ಗೊತ್ತಿರುವ ಹಾಗೆ ರಾಶಿಗಳು ಅಂತಂದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಒಂದು ನಕ್ಷತ್ರಗಳ ಗುಚ್ಛ, ಒಂದು ಆಕಾರಕ್ಕೆ ಬರುವ ರೀತಿಯಲ್ಲಿ ಇರುವ ಒಟ್ಟುಗೊಂಡಿರುವ ನಕ್ಷತ್ರಗಳನ್ನ ಇಲ್ಲಿ ರಾಶಿ ಅಂತೇಳಿ ನಮ್ಮ ಪೂರ್ವಕರು ಕರೆದಿದ್ದಾರೆ. ನಮ್ಮಲ್ಲಿ ಈಗ ಆಕಾಶವನ್ನು ನೋಡಿದ್ರೆ ನಮಗೆ ಈ ರೀತಿಯಾದಂತಹ ಅಂದ್ರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ ರೀತಿಯಾಗಿ ಆಕಾರದಲ್ಲಿ ಗುರುತಿಸೋದಕ್ಕೆ ಸಾಧ್ಯತೆ ಇರುವ ರೀತಿಯಲ್ಲಿ ಇರುವಂತಹ ನಕ್ಷತ್ರಗಳ ಗುಂಪನ್ನ 12 ಇದ್ದಾವೆ ಅನ್ನೋದನ್ನ ಕರ್ಣಹಸಿಗಳೊಳಗ ದ್ವಾದಶ ರಾಶಿಗಳು ಅಂತ ಹೇಳಿ ಕರೆದಾರೆ. ಈ ರಾಶಿಗಳು ಇವತ್ತು ಸಹ ಅವಾಗಿನಿಂದ ಹಿಡಿದು ಇವತ್ತಿನವರೆಗೂ ಸಹ ಇದೇ 12 ರಾಶಿಗಳನ್ನೇ ಗುರುತಿಸಿದ್ದಾರೆ. ಇದರ ಆಚೆ ನಾವು ಬೇರೆ ರೀತಿಯಾದಂತಹ ಬೇರೆ ಗೆಲಾಕ್ಸಿಗಳಿಗೆ ಹೋದ್ರೆ ಬೇರೆ ಬೇರೆ ರೀತಿಯಾದಂತಹ ರಾಶಿಗಳನ್ನ ಗುರುತಿಸ್ತಾ ಹೋಗ್ತಾರೆ. ಆದ್ರೆ ಪಂಚಾಂಗ ಅಥವಾ ನಾವು ಕ್ಯಾಲೆಂಡರ್ ಅನ್ನುವಂಥದ್ದನ್ನ ಏನ್ ರಚನೆ ಮಾಡ್ಕೊಂಡಿವಲ್ಲ ಈ ರಚನೆಗೆ ಈ 12 ರಾಶಿಗಳೇ ಕಾರಣ ಇದ್ದಾವೆ. 12 ಯಾಕೆ ಅದು ಅಂತಂದ್ರೆ 12 ಅನ್ನುವಂಥದ್ದು 360 ಭಾಗಿಸ್ತದೆ. 360 ಅಂತಂದ್ರೆ ಅದು ಒಂದು ಸಂಪೂರ್ಣವಾದಂತಹ ಒಂದು ವೃತ್ತದ ಪರಿಮಾಣ. 360 ಅಂದ್ರೆ ಅದೊಂದು ವೃತ್ತ ಅಂತಂದ್ರೆ ಒಂದು ವರ್ಷಕ್ಕೆ ಅವು ಸುತ್ತುವಂತ ಒಂದು ಪರಿಧಿಯನ್ನು ಹಿಡ್ಕೊಂಡು ಅದು 12 ಅಂತ ಮಾಡ್ತಾರೆ. ಅದನ್ನೇ ಮುಂದುವರೆದು ಹೇಳ್ತಾ ಹೋಗ್ತಾರೆ ದ್ವಾದಶ ರಾಶಿಗಳು. 12 ರಾಶಿಗಳು ಹೇಳ್ತಾರೆ. ಖಗೋಳ ವೃತ್ತದ 360 ಡಿಗ್ರಿಗಳನ್ನ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿ 0 ಡಿಗ್ರಿಯಿಂದ ಆರಂಭಿಸಿ ಪ್ರತಿ 30 ಡಿಗ್ರಿಗೆ ಒಂದೊಂದು ರಾಶಿಗಳನ್ನ ಬರುವ ಹಾಗೆ ಮಾಡ್ತಾರೆ. ನೋಡ್ರಿ 30 ಡಿಗ್ರಿಗೆ 12 ಮೂರಲೆ 36 ಅಂದ್ರೆ 360 ಡಿಗ್ರಿ ಆಯ್ತು. ಈ 30 ಡಿಗ್ರಿಗೆ ಒಂದೊಂದು ಈ ಒಂದು ನೋಡ್ತಾ ಹೋದ್ರೆ ಇಲ್ಲ ನಾವು ವೃಷಭ ಹಿಡ್ಕೊಂಡು ನೆಕ್ಸ್ಟ್ ಇಲ್ಲಿ ಮೇಷದಿಂದ ವೃಷಭಕ್ಕೆ 30 ಡಿಗ್ರಿ ಇಲ್ಲಿ ಒಂದು ರಾಶಿ ಬರುತ್ತೆ. ನೆಕ್ಸ್ಟ್ ವೃಷಭದಿಂದ ಮಿಥುನಕ್ಕೆ 30 ಡಿಗ್ರಿ ಅಲ್ಲಿಗೆ ಒಂದು ರಾಶಿ, ಕರ್ಕಟ 30 ಡಿಗ್ರಿ. ಈಗ ಎಲ್ಲಾ 12 ರಾಶಿಗಳನ್ನ ಗುರುತಿಸಿಕೊಂಡು ಭೂಮಿಯನ್ನೇ ಕೇಂದ್ರವಾಗಿರಿಸಿಕೊಂಡು ಆಕಾಶವನ್ನು ನೋಡಿದಾಗ ಆಕಾಶದಲ್ಲಿ ಗೋಚರಿಸುವಂತ ನಕ್ಷತ್ರಗಳ ಗುಂಪು ಅದು. ಹೀಗೆ ಸೌರಮಾನ ತಿಂಗಳ ಹೆಸರುಗಳನ್ನ ಈ ರಾಶಿಗಳಿಗೆ ಇಟ್ಕೊಂಡು ಇವುಗಳಿಗೆ ಒಂದೊಂದು ನಕ್ಷತ್ರ ಪುಂಜಕ್ಕೆ ಒಂದೊಂದು ರೀತಿಯ ಹೆಸರು. ಅದೇ ಹೆಸರು ಹಾಕಿಟ್ರಪ್ಪ ಅಂದ್ರೆ ಅವು ನೋಡೋದಕ್ಕೆ ಹಾಕಿ ಕಾಣಿಸ್ತಾ ಇದ್ವು. ಅಲ್ಲಿರುವಂತ ನಕ್ಷತ್ರಗಳು ಮೀನಿನ ಆಕಾರದ ಕಂಡು ಅದಕ್ಕೆ ಮೀನ ಅಂತ ಹೆಸರಿಟ್ರು. ಅದು ವೃಷಭ ಅಂತಂದ್ರೆ ಆ ಒಂದು ಎತ್ತು ಅಥವಾ ಆಕಳದ ಒಂದು ಮುಖದ ಹಾಗೆ ಕಾಣ್ತಿತ್ತು, ಅದಕ್ಕೆ ಅದನ್ನ ವೃಷಭ ಅಂತ ಇಟ್ರು. ತಕ್ಕಡಿ ಹಾಗೆ ಕಾಣ್ತಾ ಇದ್ದದಕ್ಕೆ ಅದಕ್ಕೆ ತುಲಾ ಅಂತ ಹೆಸರಿಟ್ರು. ಶಿವದ ಮುಖದ ಹಂಗೆ ಕಾಣ್ತಿತ್ತು ಅದಕ್ಕೆ ಶಿವ ಅಂತ ಇಟ್ರು. ಹೀಗೆ ಅಲ್ಲಿ ಕಾಣ್ತಾ ಇರುವಂತ ಆಕಾರಕ್ಕೆ ಅನುಗುಣವಾಗಿ ಹೆಸರುಗಳನ್ನು ಬಂದವು. ಇನ್ನ 27 ತಾರಾಪಥಗಳು ಎಷ್ಟು ಅರ್ಥಗರ್ಭಿತವಾಗಿ ಇವನು ಜೋಡಿಸ್ತಾ ಬರ್ತಾರಂದ್ರೆ ಮೊದಲನೇದಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಮುದ್ರಗಳನ್ನ ಹೇಳಿದ್ರು, ಸಮುದ್ರದ ಮಧ್ಯದಲ್ಲಿ ಬರುವಂತ ದ್ವೀಪಗಳನ್ನ ಹೇಳಿದ್ರು, ದ್ವೀಪಗಳ ಮೇಲೆ ಬರುವಂತ ಪರ್ವತಗಳನ್ನ ಹೇಳಿದ್ರು, ಪರ್ವತಗಳಿಂದ ಮೇಲೆ ಹೋಗಿ ನವ ಗ್ರಹಗಳನ್ನ ಹೇಳ್ತಾರೆ, ಗ್ರಹಗಳಿಗಿಂತ ಮುಂದೋಗಿ ನಕ್ಷತ್ರಗಳ ಗುಂಪುಗೂಡಿ ರಾಶಿಗಳನ್ನ ಹೇಳ್ತಾರೆ. ಈ ನಕ್ಷತ್ರಗಳು ಅಂದ್ರೆ ರಾಶಿಗಳು ಕೂಡಿರುವಂತದ್ದು ಗ್ಯಾಲಾಕ್ಸಿ ಅಂತ ಕರಿತೀವಿ ನಾವು. ಆ ರೀತಿಯಾಗಿರುವಂತ ಬೃಹತ್ತಾಕಾರವಾಗಿ ನಕ್ಷತ್ರಗಳ ಗುಂಪನ್ನು ಅವರು ತಾರಾಪಥಗಳು ಅಂತ ಕರೀತಾರೆ. ಅಶ್ವಿನಿ
27 ಯಾವ ಅಂದ್ರೆ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಹುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತತಾರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ. ಹೀಗೆ 27 ತಾರಾಪಥಗಳನ್ನ 12ನೇ ಶತಮಾನ ಮತ್ತು ಅದಕ್ಕಿಂತ ಹಿಂದಿರುವಂತ ಎಲ್ಲ ದಾರ್ಶನಿಕರು, ಎಲ್ಲ ಋಷಿ ಮುನಿಗಳು ಗುರುತಿಸಿ ಅವುಗಳನ್ನು ಹೆಸರಿಸಿರುವಂತದ್ದು ಇಡೀ ಜಗತ್ತಿನಲ್ಲಿಯೇ ಭಾರತೀಯ ಖಗೋಳ ಜ್ಞಾನಕ್ಕೆ ಇರುವಂತ ಒಂದು ಹೆಮ್ಮೆಯ ವಿಷಯ. ಇದು ಬೇರೆ ಯಾವ್ದು ನಾವು ಬೇರೆ ರೀತಿಯಾದಂತಹ ಅಂತಂದ್ರೆ ಗ್ರೀಕ್ ನಾಗರಿಕತೆ ಒಳಗೆ ನೋಡಿದ್ರ, ಚೀನಾ ನಾಗರಿಕತೆ ನೋಡಿದ್ರ ಅವ್ರು ಎಷ್ಟೋ ಅಂದ್ರ 18ನೇ ಶತಮಾನಕ್ಕೆ ಬಂದ ಮೇಲೆ ಅವರು ಅಲ್ಲಿ ಆಕಾಶದಲ್ಲಿರುವಂತ ಗ್ರಹ ನಕ್ಷತ್ರಗಳನ್ನು ಗುರುತಿಸಿ ಅವರು ಹೆಸರಿಸದಕ್ಕೆ ಹೋಗ್ತಾರೆ. ಅವರೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ಜ್ಞಾನನೇ. ದೆಹಲಿಯೊಳಗಿರುವಂತ ಜಂತರ್ ಮಂತರ್ ಅನ್ನುವಂತ ಸ್ಥಳ ಗ್ರಹ ನಕ್ಷತ್ರಗಳ ಅಧ್ಯಯನಕ್ಕಾಗಿರುವಂತೆ ಒಂದು ಸ್ಥಳ. ಅದು ಅಲ್ಲಿರುವಂತದ್ದು ಒಂದು ಟೆಲಿಸ್ಕೋಪ್ ಮೂಲಕ ನಾವೇನ ನಕ್ಷತ್ರಗಳ ಅಧ್ಯಯನ ಮಾಡ್ತೇವೆ, ಅವಾಗನೇ ಆ ರೀತಿಯಾಗಿರುವಂತದ್ದು. ಅಂದ್ರೆ ಇವುಗಳನ್ನ ಎಲ್ಲವನ್ನೂ ಸಹ 12ನೇ ಶತಮಾನದ ಶರಣರು ಅಧ್ಯಯನ ಮಾಡಿದ್ರು. ಅವರು ಸಹ ಈ ಗ್ರಹ ನಕ್ಷತ್ರ ಬಗ್ಗೆ ಅಧ್ಯಯನ ಮಾಡಿದ್ರು ಅನ್ನೋದಕ್ಕೆ ಚನ್ನಬಸವಣ್ಣವ್ರ ಅನೇಕ ವಚನಗಳನ್ನ ನಾವು ನೋಡಬಹುದು. ಅನೇಕ ವಚನಗಳಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ನಕ್ಷತ್ರಗಳು ಅಂತರವನ್ನು ಹೇಳ್ತಾರೆ ಅವರು. ಅದು ಅಂತೂ ಬಹಳ ವಂಡರ್ಫುಲ್ ಆಗಿರುವಂತ ಒಂದು ವಚನ. ಅದು ಯಾವ್ಯಾವ ನಕ್ಷತ್ರದ ಮಧ್ಯದಲ್ಲಿ ಎಷ್ಟೆಷ್ಟು ಅಂತರ ಇದೆ, ಯಾವ್ಯಾವ ಗ್ರಹಗಳ ಮಧ್ಯೆ ಎಷ್ಟೆಷ್ಟು ಅಂತರ ಇದೆ, ಈ ರೀತಿಯಾಗಿರುವಂತ ಅವ್ರು ಕೊಟ್ಟಿರುವಂತ ಅಂತರದ ಅವಾಗ ಅಳತೆ ಮಾಡಿರುವಂತ ಪ್ರಮಾಣ ಅಂದ್ರೆ ಯೋಜನ ಅಂತೇಳಿ. ಆ ಯೋಜನವನ್ನ ಆಧುನಿಕ ದೂರ ಅಳತೆ ಮಾಡುವಂತ ಪ್ರಮಾಣ ಇರುವಂತ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿಬಿಟ್ರೆ ಬಹಳ ನಿಯರೆಸ್ಟ್ ಅವ್ರು ಹೇಳಿರುವಂತದ್ದು ಇವತ್ತು ವಿಜ್ಞಾನಿಗಳು ಟೆಲಿಸ್ಕೋಪ್ ಮೂಲಕ ಆ ಗ್ರಹಗಳ ಮತ್ತು ನಕ್ಷತ್ರಗಳ ಅಂತರವನ್ನು ನೋಡಿ ಎಷ್ಟು ಮ್ಯಾಚ್ ಆಗ್ತದಪ್ಪ ಅಂದ್ರೆ ವಂಡರ್ ಆಗ್ತದೆ ನಮಗೆ. ಇಷ್ಟು ಎಕ್ಸಾಕ್ಟ್ ಆಗಿ 12ನೇ ಶತಮಾನದಲ್ಲಿನೇ ಗ್ರಹ ನಕ್ಷತ್ರಗಳನ್ನ ಅಧ್ಯಯನ ಮಾಡಿಕೊಂಡು ಅವುಗಳ ಚಲನೆಯನ್ನ ಅಧ್ಯಯನ ಮಾಡಿಕೊಂಡು ಇವುಗಳನ್ನ ಎಲ್ಲವನ್ನ ಹಿಡಿದಿಟ್ಕೊಂಡು ಈ ಗ್ರಹ ನಕ್ಷತ್ರಗಳ ಉಗಮಕ್ಕನೇ ಕಾರಣ ಆಗಿರುವಂತಹ ಈ ಪ್ರಣವದ ಉತ್ಪತ್ತಿ ಬಗ್ಗೆ ಎಲ್ಲವನ್ನು ಮಾತಾಡಿರೋದು ನೋಡಿದ್ರೆ ಬಹುಶಃ ಕರ್ಣಹಾಸಿಗೆ ಅನ್ನುವಂಥದ್ದು ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಕೃತಿನೇ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದು. ಹೀಗೆ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಬೇರೆ ಅಲ್ಲ, ಅವೆರಡೂ ಒಂದೇ. ಪಿಂಡಾಂಡದಲ್ಲಿ ಇರುವಂತಹ ಚಟುವಟಿಕೆಗಳು ಬ್ರಹ್ಮಾಂಡದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ಸಂಪೂರ್ಣ ಅವಲಂಬನೆ ಆಗಿರ್ತದೆ. ಅದೇ ಕಾರಣಕ್ಕಾಗಿ ನಮ್ಗೆ ಒಂದ್ ಕಡೆ ಹೇಳ್ತಾರೆ 24 ತಾಸು ಒಂದ್ ದಿನ ಕೊಟ್ರೆ ಕನಿಷ್ಠ 8 ಅಥವಾ 9 ತಾಸು ನಾವು ನಿದ್ದೆ ಮಾಡ್ಬೇಕು. ನಿದ್ದೆ ಯಾವ ಕಾರಣಕ್ಕಾಗಿ ಮಾಡ್ಬೇಕು ಅಂದ್ರೆ ನಾವು ಮಲ್ಕೊಂಡಾಗ ನಮ್ಮ ದೇಹಕ್ಕೆ ಅಂತರಂಗ ಅಂದ್ರೆ ಬಹಿರಂಗದಿಂದ ಕಾಸ್ಮಿಕ್ ಎನರ್ಜಿ ನಮ್ಮ ಬಾಡಿ ಒಳಗಡೆ ಇನ್ಸರ್ಟ್ ಆಗ್ತದೆ. ಅದು ನಮ್ಮ ಬಾಡಿ ಒಳಗಡೆ ಆ ಎನರ್ಜಿ ಬಂತಪ್ಪ ಅಂತಂದ್ರೆ ನಾವು ಮಲ್ಕೊಂಡು ಎದ್ದ ತಕ್ಷಣ ನಾವು ಫ್ರೆಶ್ ಆಗಿರ್ತೀವಿ. ಅಂದ್ರೆ ಆ ಎನರ್ಜಿ ಅಂದ್ರೆ ಯಾವ ರೀತಿಯಾಗಿ ಬ್ಯಾಟ್ರಿ ಚಾರ್ಜ್ ಮಾಡ್ತೀವಲ್ಲ ಆ ಚಾರ್ಜ್ ಮಾಡುವ ರೂಪದಲ್ಲಿ ಇಲ್ಲಿರುವಂತ ಪ್ರತಿಯೊಂದು ಜೀವಿಗಳ ಮೇಲೆ ಬಹಿರಂಗದಲ್ಲಿರುವಂತ ಆ ಕಾಸ್ಮಿಕ್ ಎನರ್ಜಿ ಪರಿಣಾಮ ಬೀರ್ತೈತಿ. ಅದ್ ಬೀರ್ತೈತಿ ಅಂತಂದ್ರೆ ಅರ್ಥ ನಾವು ನಮ್ಮ ಮೂಲದಿಂದ ನಾವು ಅಂಶವನ್ನ ಪಡಿತೀವಿ. ಹಾಗೆ ಒಂದು ಮಗು ತನ್ನ ತಾಯಿಯ ದೇಹದಿಂದ ಹಾಲನ್ನು ಸೇವಿಸಿದಾಗ ಅದು ಹೇಗೆ ಸಂತೃಪ್ತಿ ಭಾವ ಹೊಂದಿತ್ತು, ಹಾಗೆ ನಮ್ಮೆಲ್ಲರ ಮೂಲ ಆಗಿರುವಂತಹ ಆ ಮಹಾಲಿಂಗ ಅಲ್ಲಿಂದ ಬಂದಂತ ಚೇತನ ಅದನ್ನ ನಾವು ಸ್ವೀಕರಿಸೋದಕ್ಕೆ ನಿಗದಿಪಡಿಸಿದಂತ ಸಮಯ ಅಂತಂದ್ರೆ ಅದು ನಿದ್ರೆ. ಆ ಕಾರಣಕ್ಕಾಗಿನೇ ಇಲ್ಲಿ ನಾನು ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಬಹಿರಂಗದಲ್ಲಿರುವಂತಹ ಈ ಎನರ್ಜಿ ಅಂತರಂಗದೊಳಗೆ ವಿಲೀನ ಆಗ್ತದೆ. ಆಗುವಂತ ಕ್ರಿಯೆಗೆ ನಿರಂತರವಾಗಿ ನಡೀತಾ ಇರ್ತೈತಿ. ಅದಕ್ಕೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತೇಳಿ 3:30 4 ಸಮಯದಲ್ಲಿ ಸಾಕಷ್ಟು ವಚನಗಳು ಹೇಳ್ತಾರೆ. ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಆ ಒಂದು ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಕಾಲ ಮೃತ್ಯುಗಳು ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಆ ಸಮಯದನ್ನ ಅವರು ಗುರುತಿಸಿದ್ರು ನಮ್ಮ ಶರಣರು. ಅದೇ ಸಮಯಕ್ಕನೆ ಆ ರೀತಿಯಾದಂತ ಎನರ್ಜಿ ನಮ್ಮ ಬಾಡಿ ಒಳಗೆ ಪಾಸ್ ಆಗ್ತೈತೆ ಅನ್ನೋದಕ್ಕ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಒಂದೇ ಅನ್ನೋದಕ್ಕೆ ಇಲ್ಲಿ ನಂಜುಂಡ ಶಿವ ಅನ್ನುವಂತ ವಚನಕಾರ ಹೇಳ್ತಾರೆ. ಆತಳ, ವಿತಳ, ಸುತಳ, ನಿರಾತಳ, ತಳಾತಳ, ರಸಾತಳ, ಪಾತಾಳ, ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನರ್ಲೋಕ, ತಪೋರ್ಲೋಕ, ಸತ್ಯಲೋಕವೆಂದಿತ್ತು 7 ಲೋಕಗಳು. ಅವ್ರಿಗೆ ಇಷ್ಟೊತ್ತನ ನಾವೇನ್ ನೋಡಿದೇವಲ್ಲ ವಚನದ ಈ ಕರ್ಣಸಿಗೆಯ
ಇವತ್ತಿನ ಜಗದೋತ್ಪತ್ತಿ ಭಾಗದಲ್ಲಿ ಬಂದಂತ 14 ಲೋಕಗಳು, 7 ಸಮುದ್ರಗಳು, 7 ದ್ವೀಪಗಳು, ನವ ಗ್ರಹಗಳು, 12 ರಾಶಿಗಳು, ಈ 24 ರಾಶಿಪುಂಜಗಳು, ಇವುಗಳನ್ನೆಲ್ಲವನ್ನ ಗರ್ಭೀಕರಿಸಿಕೊಂಡು ಸ್ಪಷ್ಟವಾಗಿ ನಂಜುಂಡ ಶಿವ ವಚನದಲ್ಲಿ ಹೇಳ್ತಾರೆ. ಮೇರು ಮಂದಾರ ಕೈಲಾಸ ಹಿಮಾಲಯ ನಿಷಾದ ಗಂಧ ಮಾಧವವೆಂದಿತ್ತು ಸಪ್ತಕುಲ ಪರ್ವತಗಳು. ಜಂಬು ಶಾಖ ಕುಶ ಕ್ರೌಂಚ ಶಾಲ್ಮಲಿ ಗೋಮೇಧ ಪುಷ್ಕರವೆಂದಿತ್ತು ಸಪ್ತ ದ್ವೀಪಗಳು. ಕ್ಷಾರ ಕ್ಷೀರ ದದಿ ಸರ್ಪಿ ಇಕ್ಷು ಮಧು ಸ್ವಾದೋದಕವೆಂದಿತ್ತು ಸಪ್ತ ಸಮುದ್ರಗಳು. ಆದಿತ್ಯ ಸೋಮ ಮಂಗಳ ಬುಧ ಬೃಹಸ್ಪತಿ ಶುಕ್ರ ಶನಿ ರಾಹು ಕೇತುಗಳೆಂದಿತ್ತು ನವಗ್ರಹಗಳು. ಇಂತಿವೆಲ್ಲವೂ ಪಿಂಡ ಮಧ್ಯದಲ್ಲಿ ಇರುತ್ತಿಹವು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ನೋಡ್ರಿ ಇವರು. ಎಲ್ಲಾ ಬಹಿರಂಗದಲ್ಲಿ ನಾವ್ ಏನ್ ನೋಡ್ತಾ ಬಂದಿವಲ್ಲ, ಇಂತಿವೆಲ್ಲವೂ ಪಿಂಡ ಮಧ್ಯದಲ್ಲಿ ಇರುತ್ತಿಹು. ಅದೆಂತೆಂದಡೆ ಹೇಗಿದವು ಅನ್ನೋದಕ್ಕೆ ಅವರು ಇಲ್ಲಿ ಒಂದು ಸಂಸ್ಕೃತದ ಶ್ಲೋಕವನ್ನ ಅವ್ರು ಹೇಳ್ತಾರೆ. ಎಲ್ಲೆಲ್ಲಿ ಏನದ ವಾತಾಳು ಭೂ ಉದರ ಲೋಕಮೆತೆ ದ್ವೀಪದ ಸಾಗರ ಆದಿತ್ಯ ದಿಗ್ರಹ ಸರ್ವೇ ಪಿಂಡ ಮಧ್ಯೆ ವ್ಯವಸ್ಥಿತ. ಈ ಪಿಂಡ ಮಧ್ಯದಲ್ಲಿ ಇವುಗಳಿದಾವು. ಪಾದ ಸ್ಥಳತ ವಿಂಧ್ಯತ ಪಾದೋತ್ತ ವಿಂಧ್ಯತಳ ಭವತಿ. ಅವ್ರು ಹೇಳ್ತಾರೆ ಪಾದದೊಳಗೆ ಈ ಪರ್ವತ ಐತಿ, ಜಾನುವಿನೊಳಗ ಬಾವಿನೊಳಗೆ ಈ ತರ ತಳತಳ ಪರ್ವತಗಳು, ಇವೆಲ್ಲ ಭೂಲೋಕಗಳು. ಹೇಳ್ತಾರೆ ಲೋಕಗಳು ಅಂದ್ರೆ ಭೂಲೋಕ ನಾಭಿಯಲ್ಲಿದೆ, ಭೂರ್ಲೋಕ ಕುಕ್ಷೊಳಗದ, ಹೃದಯದೊಳಗ ಸ್ವರ್ಗಲೋಕದ, ಮಹರ್ಲೋಕ ಕಂಠದೊಳಗದ, ಜನರ್ಲೋಕ ತದೋತ್ರದ, ತಪೋರ್ಲೋಕ ಲಲಾಟದೊಳಗದ. ಈ ರೀತಿಯಾಗಿ ಯಾವ್ಯಾವ ಲೋಕಗಳು ಎಲ್ಲೆಲ್ಲಿ ನಮ್ಮ ದೇಹದೊಳಗ ಇದ್ದಾವು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅರ್ಥ ಬಹಿರಂಗದಲ್ಲಿ ನಾವೇನ್ ನೋಡ್ತೀವಲ್ಲ ಅವೆಲ್ಲವೂ ನಮ್ಮ ಅಂತರಂಗದಲ್ಲಿ ಇದ್ದಾವೆ. ಈ ರೀತಿಯಾಗಿ ಪ್ರತಿಯೊಂದು ಹೇಳ್ತಾರೆ. ಅಸ್ಥಿ ಒಳಗೆ ಇರುವಂತಹದ್ದು ಜಂಬೂ ದ್ವೀಪ, ಕುಶ ದ್ವೀಪ ಎಲ್ಲೈತಿ, ಕ್ರೌಂಚ ದ್ವೀಪ ಎಲ್ಲೈತಿ, ತ್ವಚದೊಳಗಿರುವಂತಹ ಶಾಲ್ಮಲಿ ದ್ವೀಪ ಐತಿ, ಗೋಮಧ್ಯ ರೋಮದೊಳಗ ಈ ದ್ವೀಪದ, ಈಗ ಪುಷ್ಕರ ದ್ವೀಪ, ವಿಂಧ್ಯ ಸಾಗರಗಳು ಎಲ್ಲೆಲ್ಲದವು. ಇದೆಲ್ಲ ಸಂಸ್ಕೃತದಲ್ಲಿರುವಂತ ಈ ವಚನದೊಳಗ ಇರತ್ತ ಚರಾಚರವನ್ನು ಒಳಕೊಂಡ ಪರಿಪೂರ್ಣ ಬೋಧ ತಾನೇ ನಮ್ಮ ಪರಮ ಗುರು ನಂಜುಂಡ ಶಿವನು. ಹೀಗೆ ನಾವು ಬಹುಶಃ ಇದು ಯಾವುದೇ ರೀತಿಯಾದಂತಹ ಧಾರ್ಮಿಕ ಗ್ರಂಥದೊಳಗ ಬಹಿರಂಗದಲ್ಲಿ ಇರುವಂತಹ ಖಗೋಳ ಆಗಿರ್ಬೋದು, ಯಾವುದೇ ಆಕಾಶಕಾಯಗಳಾಗಿರ್ಬೋದು, ನಮ್ಮ ದೇಹದೊಳಗೆ ಇದ್ದಾವು ಅಂತ ತಿಳಿಸಿರುವಂತ ಏಕೈಕ ಕೃತಿ ಅಂದ್ರೆ ಅದು ಕರ್ಣಾಸಿಗೆ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಹಾಗೆ ವಚನಗಳು ಇಲ್ಲಿ ಹೇಳ್ತಾರೆ ನೋಡ್ರಿ ಷಣ್ಮುಖ ಶಿವಗಳು. ಪೃಥ್ವಿ ಆಕಾಶಗಳಿಲ್ಲದಂದು, ದಶ್ಕು ದಿಕ್ಕುಗಳಿಲ್ಲದಂದು, ಸಪ್ತ ದ್ವೀಪ ಸಪ್ತ ಸಮುದ್ರಗಳಿಲ್ಲದಂದು, ತತ್ವ ಮಧ್ಯ ಸಾಧಿ ವ್ಯಾಖ್ಯಗಳಿಲ್ಲದಂದು, ನಿತ್ಯಾನಿತ್ಯಗಳೇನೂ ಇಲ್ಲದಂದು, ಅಖಂಡೇಶ್ವರ ನಿಮ್ಮ ನೀವರಿಯದೆ ಅನಂತ ಕಾಲವಿರ್ದರಂದು. ಇವೆಲ್ಲ ಪ್ರಣವದ ಉತ್ಪತ್ತಿಯಿಂದ ಹುಟ್ಕೊಂಡಿರುವಂತವು. ಇವು ಪ್ರಣವದ ಉತ್ಪತ್ತಿ ನಂತರ ಇವೆಲ್ಲ ಉಗಮ ಆಗ್ಯಾವ ಅಂದ್ರ ಇವೆಲ್ಲ ಮೊದಲು ಎಲ್ಲಿದ್ವಪ್ಪ ಅಂದ್ರ ಅನಂತ ಕಾಲ ನೀವಿರ್ದಿರಿ, ನೀವು ಇಲ್ಲದಂತೆ ಅಂತ ಹೇಳ್ತಾರೆ. ಇವೆಲ್ಲವೂ ಸಹ ಅಲ್ಲಿಂದನೇ ಬಂದಾವ. ಅಂದ್ಮೇಲೆ ಅದು ಪಿಂಡಾಂಡ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ ಅನ್ನುವಂಥದ್ದು. ಇನ್ನು ಸಾಕಷ್ಟು ವಚನಗಳು. ಬಾಲಸಂಖ್ಯಾನವರು ಇನ್ನೊಂದು ವಚನ ಹೇಳ್ತಾರೆ. ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಚಂದ್ರ ಸೂರ್ಯ ಆತ್ಮರೆಂಬಿ ಅಷ್ಟತನು ಮೂರ್ತಿಗಳು ತಾನಿರ್ದಲ್ಲಿ. ಇದೆಲ್ಲ ನಮ್ಮೊಳಗಡೆ ಇದಾವಂತ ಹೇಳ್ತಾರೆ. ಹಿಮ ಮಲಯ ಶಕ್ತಿ ವಿಂಧ್ಯ ಮಹೇಂದ್ರ ವೃಕ್ಷವಂತ ಸಸ್ಯವೆಂಬ ಸಪ್ತಕುಲ ಪರ್ವತಗಳು ತಾನಿರ್ದಲ್ಲಿ. ಇಲ್ಲೊಂದು ವಿಷಯವನ್ನು ನಾವು ಗಮನಿಸಬೇಕು. ಬೇರೆ ಬೇರೆ ವಚನದಲ್ಲಿ ಸಪ್ತಕುಲಗಳು ಅನ್ನೋದ್ರ ಸಾಮಾನ್ಯವಾಗಿ ಬಳಸಿದ್ರು ಅವುಗಳ ಹೆಸರುಗಳನ್ನ ಬದಲಾಯಿಸ್ತಾ ಹೋಗ್ತಾರೆ. ಬಹುಶಃ ಅವು ಹೆಸರುಗಳು ಒಂದೊಂದಕ್ಕೆ ಎರಡೆರಡು ಮೂರು ಹೆಸರನ್ನು ಕರಿತಾ ಇರಬಹುದು. ಈಗ ಹಿಮ ಅಂತಂದಾರ, ಅವ್ರು ಬೇರೆ ಕಡೆ ಅಲ್ಲಿ ಯಾವುದು ರಜತ ಪರ್ವತ ಅಂತ ಕರೆದಿರ್ಬಹುದು. ಹೀಗೆ ಬೇರೆ ಬೇರೆ ಹೆಸರು ಬದಲಾವಣೆ ಆದ್ರೂ ಸಹ ಸಪ್ತ ಕುಲ ಪರ್ವತಗಳು ಅನ್ನೋದು ಕರೆಕ್ಟ್ ಅದೆ. ಹಾಗೆ ಲವಣ ಇಕ್ಸು ಸುರೆ ಅಮೈದ್ಯ ನೋಡಿ, ಅಮೈದ್ಯ ಅಂತಂದಾರ. ದದಿ ಕ್ಷೀರ ಶುದ್ಧ ಜಲ ಎಂಬ ಸಪ್ತ ಸಮುದ್ರಗಳು ತಾನಿರ್ದಲ್ಲಿ. ಇಲ್ಲಿ ಅಷ್ಟತನ ಮೂರ್ತಿಗಳು ತಾನಿರ್ದಲ್ಲಿ ಅಂತ ಹೇಳ್ತಾರೆ, ಸಪ್ತ ಕುಲ ಪರ್ವತಗಳು ತಾನಿರ್ದಲ್ಲಿ ಅಂತ ಹೇಳ್ತಾರೆ, ಸಪ್ತ ಸಮುದ್ರಗಳು ತಾನಿರ್ದಲ್ಲಿ ಅಂತ ಹೇಳ್ತಾರೆ. ಇನ್ನು ಸಪ್ತ ದ್ವೀಪಗಳು ಜಂಬೂ ದ್ವೀಪ, ಪ್ಲಕ್ಷ ದ್ವೀಪ, ಕುಶ ದ್ವೀಪ, ಶಾಖ ದ್ವೀಪ, ಶಾಲ್ಮಲಿ ದ್ವೀಪ, ಪುಷ್ಕರ ದ್ವೀಪ, ಕ್ರೌಂಚ ಸಪ್ತ ದ್ವೀಪಗಳು ತಾನಿರ್ದಲ್ಲಿ. ದ್ವೀಪಗಳು ನಮ್ಮ ಅಂತರಂಗದೊಳಗಿದ್ದಾವೆ. ಸಮಸ್ತ ಗ್ರಹರಾಶಿ ತಾರಾಪತಂಗಳು ತಾಮಿರ್ದಲ್ಲಿ. ಇಲ್ಲಿವರೆಗೆ ನಾವು ಏನೇನು ನೋಡಿದೀವಲ್ಲ ಅವೆಲ್ಲವೂ ಸಹ ಹೇಳ್ತಾರೆ. ಅಲ್ಲಿ ಅಷ್ಟತನ ಮೂರ್ತಿಗಳು, ಕುಲಪರ್ವತಗಳು, ಸಪ್ತ ಸಮುದ್ರಗಳು, ಆಮೇಲೆ ದ್ವೀಪಗಳು, ಗ್ರಹರಾಶಿಗಳು, ತಾರಾಪಥಗಳು, ಇವೆಲ್ಲವೂ ಸಹ ಎಲ್ಲಿದಾವಪ್ಪ ಅಂದ್ರ ತಾನಿರ್ದಲ್ಲಿ ನಮ್ಮ ಒಳಗಡೆನೆ ಇದ್ದಾವು.
ಪಿಂಡ ಬ್ರಹ್ಮಾಂಡಗಳು ತನ್ನಲ್ಲಿಯೇ ಉತ್ಪತ್ತಿ ಸ್ಥಿತಿ ಲಯವೆಂದು 66 ಹೇಳ. ನೋಡಿ, ಪಿಂಡ ಬ್ರಹ್ಮಾಂಡಗಳು ತನ್ನಲ್ಲಿಯೇ ಉತ್ಪತ್ತಿ ಸ್ಥಿತಿ ಲಯವಲ್ಲದೆ ಮತ್ತಾರುಂಟು ಹೇಳ. ಇವುಗಳ ಉತ್ಪತ್ತಿ ಸ್ಥಿತಿ ಲಯ ನಮ್ಮ ಪಿಂಡಾಂಡದೊಳಗೆ ಆಗ್ತಾವು. ಇವು ಬರೇ ಹೊರಗಡೆ ಇಲ್ಲ ಅಂತ ಹೇಳ್ತಾರೆ. ಅಪ್ರಮಾಣ ಕೂಡಲ ಸಂಗಮ ದೇವ. ಹೀಗೆ ಇವುಗಳನ್ನೆಲ್ಲವನ್ನು ಸಹ ಅವರು ಹೇಳ್ತಾ ಹೋಗುದು ನೋಡಿದ್ರೆ, ಇಲ್ಲಿ ಬಹಿರಂಗದಲ್ಲಿರುವಂತಹ ಬ್ರಹ್ಮಾಂಡವೇ ನಮ್ಮ ಪಿಂಡಾಂಡದೊಳಗಿದೆ. ಅದನ್ನೇ ಒಂದ್ ಕಡೆ ಹೇಳ್ತಾರೆ ಬಯಲು ಅಂತ ಹೇಳ್ತಾರೆ ವಚನಕಾರರು. ಬಯಲು ಹೊರಗಡೆ ಎಷ್ಟು ವಿಶಾಲವಾಗಿದೆಯೋ ಅಂತರಂಗದೊಳಗೂ ಅಷ್ಟೇ ವಿಶಾಲವಾಗಿದೆ. ಅದನ್ನೇ ಒಂದೊಂದೊಂದೊಂದೊಂದೊಂದೊಂದೊಂದು ಬಿಚ್ಕೊಂತ ಹೋಗುದು. ಅಂದ್ರೆ ಕೈ ನಾನಲ್ಲ, ಕಾಲು ನಾನಲ್ಲ, ದೇಹ ನಾನಲ್ಲ ಅಂತ ಹೋದಾಗ ನಾನು ಏನು ಅನ್ನೋದನ್ನ ಅಲ್ಲಿ ಬಯಲಾಗ್ತದೆ. ಅಲ್ಲಿ ಏನೂ ಉಳಿಯುವುದಿಲ್ಲ. ಅದನ್ನೇ ಅಕ್ಕಮಾದೇವಿಯವರು ಕದಳಿ ಎನ್ನುವಂತ ಪದ ಬಳಸ್ತಾರೆ. ಅಂದ್ರೆ ಒಂದು ಬಾಳೆಯ ಕಂಬವನ್ನ, ಬಾಳೆಯ ದಿಂಡನ್ನ ಒಂದೊಂದು ಪದರ ಬಿಚ್ಕೊಂತ ಹೋದಾಗ ಒಳಗಡೆ ಏನಿರುತ್ತೆ ಅಂದ್ರೆ ಖಾಲಿ ಇರುತ್ತೆ. ಯಾಕಂದ್ರೆ ಈ ಖಾಲಿ ಇರುವಂತಹ ಸ್ಥಿತಿಯಿಂದನೇ ಎಲ್ಲವೂ ಹುಟ್ಕೊಂಡಿದೆ. ಹಾಗಾಗಿ ನಮ್ಮ ಮಧ್ಯದಲ್ಲಿಯೂ ಖಾಲಿ ಇದೆ ಅಂತಂದ್ರೆ ಅರ್ಥ ಏನಂದ್ರೆ ಅಂತರಂಗ ಮತ್ತು ಬಹಿರಂಗ ಒಂದೇ, ಪಿಂಡಾಂಡ ಬ್ರಹ್ಮಾಂಡ ಒಂದೇ ಅನ್ನುವಂತ ವಿಚಾರವನ್ನ. ಹೀಗೆ ನಮ್ಮ ನಿಜವನ್ನು ನಾವು ಅರಿಯಬೇಕು. ಸಪ್ತ ದ್ವೀಪದ ಮಧ್ಯದಲ್ಲಿ 25 ಕೊನೆಯ ವೃಕ್ಷವ ಖಂಡನೆಯ. ನೋಡ್ರಿ, ನಾನು ಆಗಲೇ ಹೇಳಿದೆ, ಇವೆಲ್ಲವನ್ನು ಯಾವ ರೀತಿಯಾಗಿ ಕಾಣಿಸೋದು ಸಾಧ್ಯತೆ ಐತಿ. ವಚನಕಾರರು ಇವೆಲ್ಲವನ್ನು ಬರೀತಾರಪ್ಪ ಅಂತಾರೆ, ಅವ್ರು ಅನುಭವಿಸಿನೇ ಬರೆಯೋದಕ್ಕೆ ಸಾಧ್ಯತೆ, ಅನುಭವಿಸದೇನೆ ಬರೆಯೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ 12ನೇ ಶತಮಾನದ ಶರಣರು ಅನುಭವಿಸಿದ್ದನ್ನೇ ಈ ತೋಂಟದ ಸಿದ್ಧಲಿಂಗೇಶ್ವರರು ಅಂದ್ರೆ 15-16ನೇ ಶತಮಾನದಲ್ಲಿ ಸಹ ಅನುಭವಿಸಿದ್ರು ಅನ್ನೋದಕ್ಕೆ ಅವರು ಒಂದು ಸಾಕ್ಷಿಯಾಗಿ ಈ ವಚನದಲ್ಲಿ ಹೇಳ್ತಾರ. ಸಪ್ತ ದ್ವೀಪದ ಮಧ್ಯದಲ್ಲಿ 25 ಕೊನೆಯ ವೃಕ್ಷವ ಕಂಡೆನಯ್ಯ. 8ರ ಹಾದಿಯಲ್ಲಿ ನಿಂದು 7ರ ನೀರಲ್ಲಿ ಬೆಳೆದು 6ರ ಭ್ರಮೆಯಲ್ಲಿ ಮುಳುಗಿ ಮೂಡುತ್ತಿಹುದು. 10ರ ಹಾದಿಯಲ್ಲಿ ಹರಿದು ಹಬ್ಬಿ ಕೊಬ್ಬುದಯ್ಯ. ಎಲೆ ಹೂವು ಫಲವು ಹಲವೊಪ್ಪದಯ್ಯ. ಸಪ್ತ ದ್ವೀಪವೂ ಅಲ್ಲ, 25 ಕೊನೆಯೂ ಅಲ್ಲ, 8 ಅಲ್ಲ, 7 ಅಲ್ಲ, 6 ಅಲ್ಲ, ಭ್ರಮೆಯಲ್ಲ. ಈ ವಚನವನ್ನು 8 ಏನು ಸೂಚಿಸ್ತಾ, 7 ಸೂಚಿಸ್ತಾ ವಿವರಣೆ ಬಹಳ ದೀರ್ಘ ಹೋಗ್ತದೆ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಅಂತರಂಗದಲ್ಲಿರೋದು ಬಹಿರಂಗದಲ್ಲಿರೋದು ಒಂದೇ ಅನ್ನೋದು ಹೇಳ್ಬೇಕಾಗಿದೆ. 10ರ ಹಾದಿಯಲ್ಲಿ ಹರಿದು ಹಬ್ಬಿ ಕೊಬ್ಬುವುದಿಲ್ಲ. ಎಲೆ ಹೂವು ಫಲವು ಹಲವಾಗಿ ತೋರುವ ತೋರಿಕೆ ತಾನಲ್ಲವೆಂದು. ನೋಡು, ತೋರಿಕೆ ತಾನಲ್ಲವೆಂದು ನಡುವಣ ವೃಕ್ಷದ ನೆಲೆಯ ನಿರ್ಣಯವ ತಿಳಿದಾತನಲ್ಲದೆ ನೆಲೆ ಶರಣನಲ್ಲ ಕಾಣ ಮಾಲಿಂಗ ಶಿವ ಸಿದ್ದೇಶ ಪ್ರಭು. ನಮಗೆ ಏನಾಗಿದೆ ಅಂತಂದ್ರೆ ಇವೆರಡೂ ಒಂದು ಅನ್ನೋದನ್ನ ಮರೆಮಾಚುವ ಹಾಗೆ ಒಂದು ಮಾಯೆಯ ಪದರು ಆವರಿಸಿಕೊಂಡ್ಬಿಟ್ಟಿದೆ. ಆ ಮಾಯೆಯ ಪದರನ್ನ ನಾವು ಹೇಗೆ ಸರಿಸ್ಬೇಕು ಅನ್ನೋದೇ ಕರ್ಣಹಸಿಗೆ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇದನ್ನ ಇಷ್ಟು ಆದ್ಮೇಲೆ ಇಲ್ಲಿವರೆಗೆ ಉಗಮದ ಬಗ್ಗೆ ಹೇಳಿದ್ರು ಅವರು, ಜಗದ್ ಉತ್ಪತ್ತಿ ಬಗ್ಗೆ. ಜಗತ್ ಉತ್ಪತ್ತಿ ಅಂತಂದ್ರೆ ಅದು ಭೌತಿಕವಾಗಿರುವಂತದ್ದು ಮತ್ತು ಶಾರೀರಿಕವಾಗಿರುವಂತದ್ದು. ಇನ್ನು ಅವರು ನೇರವಾಗಿ ಮುಂದುವರೆದು ಇಲ್ಲಿ 84 ಲಕ್ಷ ಜೀವರಾಶಿಗಳು ಹುಟ್ಟಿದವು ಅಂತ ಹೇಳ್ತಾರೆ. ಈ 84 ಲಕ್ಷ ಗ್ರಹ ನಕ್ಷತ್ರಗಳು ಹುಟ್ಟಿದವು, ಆಮೇಲೆ ಜೀವಿಗಳು ಹುಟ್ಟುತ್ತವು. ಜೀವಿಗಳ ಒಳಗಡೆ ಬ್ರಹ್ಮಾಂಡದ ಮತ್ತಿರುವಂತಹ ಶಕ್ತಿನೇ ಪಿಂಡಾಂಡದೊಳಗೆ ಅಡಗೈತೆ ಅಂತ ಹೇಳಿದ್ಮೇಲೆ ಎಷ್ಟು ಜೀವಿಗಳು ಹುಟ್ಟಿದವು ಅದನ್ನ ಹೇಳ್ತಾ ಹೋಗ್ತಾರೆ ಅವರು. 84 ಲಕ್ಷ ಜೀವಿಗಳು ಹುಟ್ಟಿದವು ಅಂತ ಹೇಳ್ತಾರೆ. ಆ 84 ಲಕ್ಷಗಳ ಜೀವಿಗಳ ವಿವರವನ್ನು ಅವ್ರು ಮುಂದುವರಿತಾ ಹೋಗ್ತಾರೆ. ಉದ್ವಿಜ ಅಂದ್ರೆ ಜಗತ್ತಿನಲ್ಲಿ ಉದ್ವಿಜ, ಸ್ವೇದಜ, ಅಂಡಜ, ಜರಾಯುಜ ಎಂಬ 4 ತೆರನಾಗಿ ಜೀವಿಗಳ ಭೇದ ಮಾಡಿದ್ದಾರೆ. 4 ತರದ ಜೀವಿಗಳು ಇಲ್ಲಿ ಉಗಮ ಆಗ್ತದೆ. ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋದ್ರೆ ಡಾರ್ವಿನ್ ರವರು ಈ ಭೂಮಿ ಮೇಲಿರುವಂತಹ ಎಲ್ಲಾ ರೀತಿಯಾದಂತಹ ಜೀವಿಗಳನ್ನ ಅವರು ಸರ್ವೆ ಮಾಡಿಕೊಂಡು ಒರಿಜಿನ್ ಆಫ್ ಸ್ಪೀಸೀಸ್ ಅಂತ ಒಂದು ಗ್ರಂಥ ಬರೀತಾರೆ. ಅದರೊಳಗೆ ವಿವರಿಸ್ತಾರೆ ಅವರು. ಏಕಕೋಶ ಜೀವಿಯಿಂದ ಹಿಡ್ಕೊಂಡು ಬಹುಕೋಶ ಜೀವಿಗಳಿಗೆ, ತಿಮಿಂಗಲ ಆನೆಯಂತಹ ಬೃಹತಾಕಾರವಾದಂತಹ ಜೀವಿಗಳು ಹೇಗೆ ಹುಟ್ಕೊಂಡವು, ಎಷ್ಟು ವಿಧಗಳ ಜೀವಿಗಳದಾವು, ಅವುಗಳನ್ನ ಪ್ರಭೇದವನ್ನು ಮಾಡ್ತಾ ಹೋಗ್ತಾರೆ ಅವರು. ಅವರು ಮಾಡಿರುವಂತಹ ಪ್ರಭೇದಕ್ಕೂ ನಮ್ಮ ಶರಣರು ಮಾಡಿರುವಂತ ಪ್ರಭೇದಕ್ಕೂ ಎಷ್ಟು ಸಾಮ್ಯತೆ ಅದ ಅನ್ನೋದನ್ನ ಕೊನೆಗೆ ನಾನು ಹೇಳ್ತಾ ಇದ್ದೀನಿ. ಹೀಗೆ ಉದ್ವಿಜ ರೂಪದಲ್ಲಿ ಒಂದಿಷ್ಟು ಹುಟ್ಟುತ್ತಾ ಹೋಗುವಂತ. ಉದ್ವಿಜ ಅಂದರೆ ಭೂಮಿಯನ್ನು ಭೇದಿಸಿಕೊಂಡು ಹುಟ್ಟುವಂತವು, ಅಂದ್ರೆ ಸಸ್ಯಗಳು, ಗಿಡ, ಮರ, ಬಳ್ಳಿ, ಧಾನ್ಯಗಳು ಇವು ಭೂಮಿಯನ್ನ ಸೇದಿಸಿಕೊಂಡು ಹುಡ್ತಾವು. ಇವುಗಳು ಎಷ್ಟದಾವಪ್ಪ ಅಂತಂದ್ರ 21 ಲಕ್ಷಗಳದಾವು. ಇಲ್ಲಿ ನಾನು ಹೇಳ್ತಾ ಇರೋದು 21 ಲಕ್ಷ ಕೇವಲ ಮರಗಳದಾವಂತಲ್ಲ. ಈ ಹುಲ್ಲಿರುವಂತದ್ದು ಒಂದು ಮರನೇ, ಅದು ಭೂಮಿಯನ್ನು ಸೇರಿಸಿಕೊಂಡು ಹುಟ್ಟುವಂಥದ್ದು.
ಅಥವಾ ತೆಂಗಿನ ಮರನೂ ಭೂಮಿಯನ್ನು ಛೇದಿಸಿಕೊಂಡು ಹುಟ್ಟುವಂಥದ್ದು, ಆಲದ ಮರನೂ ಭೂಮಿಯನ್ನು ಛೇದಿಸಿಕೊಂಡು, ಇಂತಹ ಸ್ಪೀಸೀಸ್ ಪ್ರಭೇದಗಳು ಎಷ್ಟದಾವ ಅಂದ್ರೆ 21 ಲಕ್ಷ ಅದಾವ ಅಂತ ಹೇಳ್ತಾರೆ. ಇನ್ನ ಮುಂದುವರಿದು ಸ್ವೇದಜ ಅಂತ ಹೇಳಿ, ಸ್ವೇದಜ ಅಂತಂದ್ರೆ ಬೆವರು ಅಥವಾ ಕೊಚ್ಚೆ ಮಲಿನದಲ್ಲಿ ಹುಟ್ಟುವಂತಾವು, ಅವು ಕ್ರಿಮಿ ಕೀಟಗಳಾಗಿರ್ಬೋದು, ಜಲಚರ ಪ್ರಾಣಿಗಳಾಗಿರ್ಬೋದು, ಇವುಗಳಿಗೆ ಸ್ವೇದಜ ಅಂತ ಕರೀತಾರೆ. ಆ ಒಂದು ಸ್ಥಳದಲ್ಲಿ ಹುಟ್ಟುವಂತವು 21 ಲಕ್ಷಗಳದಾವು ಅಂತ ಹೇಳಿ ಹೇಳ್ತಾರೆ. ಇನ್ನು ಮೂರನೇದಾಗಿ ಅಂಡಜ ಅಂದ್ರೆ ತತ್ತಿಯಿಂದ ಒಡೆದು ಜನಿಸುವಂತ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸರೀಸೃಪಗಳಾಗಿರ್ಬೋದು. ಉದಾಹರಣೆಗೆ ನಾವು ಹಾವು ಆಗಿರ್ಬೋದು, ಮೊಸಳೆ, ಹಲ್ಲಿ, ಹೀಗೆ ಮೊಟ್ಟೆಯನ್ನು ಒಡೆದು ಹುಟ್ಟುವಂತಹ ಜೀವಿಗಳು ಸಂಖ್ಯೆ ಅವು 21 ಲಕ್ಷ ಇದಾವೆ. ಇನ್ನು ನಾಲ್ಕನೇದು ಕೊನೆಯದಾಗಿ ಜರಾಯುಜ ಅಂತ ಹೇಳಿ. ಜರಾಯುಜ ಅಂತಂದ್ರೆ ತಾಯಿಯ ಗರ್ಭದಿಂದ ಉದಯಿಸುವಂತವು, ಅಂದ್ರ ಹೆರುವಂತ ಪ್ರಾಣಿಗಳು, ಅವು ಮಂಗಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಮಾನವರು, ಹೀಗೆ ಈ ಹೆರುವಂತಹ ಪ್ರಾಣಿಗಳು ಅವು ಎಷ್ಟದಾವು, ಅವುಗಳ ಒಂದು ಸ್ಪೀಸೀಸ್ ಅಂತಂದ್ರೆ ಅವು 21 ಲಕ್ಷ ಅದಾವ. ಒಟ್ಟಾರೆಯಾಗಿ ಉದ್ವಿಜ 21 ಲಕ್ಷ, ಸ್ವೇದಜ 21 ಲಕ್ಷ, ಅಂಡಜ 21 ಲಕ್ಷ, ಜರಾಯುಜ 21 ಲಕ್ಷ. ಇವೆಲ್ಲ 21 21 21 21 ಕೂಡಿಸ್ಬಿಟ್ರೆ 84 ಲಕ್ಷ ಜೀವಿಗಳು ಆಗ್ತವೆ. ಈ ರೀತಿಯಾಗಿ ಬ್ರಹ್ಮಾಂಡದಿಂದ ಪಿಂಡಾಂಡದ ಉಗಮದ ಕುರಿತಾಗಿ ತಿಳಿಸಿರುವಂತ ಇವತ್ತಿನ ಈ ಜಗದುತ್ಪತ್ತಿ ಅಧ್ಯಾಯದಲ್ಲಿ, ಈ ಜಗದುತ್ಪತ್ತಿ ಅಧ್ಯಾಯ ಜೀವಿಗಳ ಉಗಮದವರೆಗೆ ಬರುತ್ತೆ. ಈ ಜೀವಿಯ ಉಗಮ ಆದ್ಮೇಲೆ ಪಿಂಡಗಳ ಹೇಗೆ ಸಂಗ್ರಹ ಆಗ್ತದೆ ಅನ್ನುವಂಥ ಮುಂದಿನ. ಈಗ 84 ಲಕ್ಷ ಜೀವಿಗಳು ಹುಟ್ಟಿದವು ಅಂತ ಹೇಳಿ ನಾವು ಕರ್ಣಾಸಿಕೆಯಲ್ಲಿ ಆಗಿರ್ಬೋದು, ನಮ್ಮ ದಾರ್ಶನಿಕರು ಹೇಳಿದಾರ ಅಂದ ತಕ್ಷಣ ನಂಬೋದಕ್ಕೆ ಸಾಧ್ಯನಾ? ಅದಕ್ಕೆ ಒಂದು ಸಾಕ್ಷಿ ಇದೆ ನೋಡಿ. ಸಾಕಷ್ಟು ವಚನಗಳು ಹೇಳ್ತವೆ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜರಾಯುಜ 21 ಲಕ್ಷ. ಇಂತು 84 ಲಕ್ಷ ಜೀವರಾಶಿಗಳೊಳಗೆ ಒಂದೊಂದು ಜನ್ಮದೊಳಗೆ ಸಹಸ್ರ ವೇಳೆ ಹುಟ್ಟಿ ಬಂದ ಅನೇಕ ದುಃಖವಂತಿರಲಿ, ಮುಂದೆ ಮನುಷ್ಯ ದೇಹವಿಡಿದು ಬಂದ ದುಃಖವಂ ಪೇಳಿಬೆನ್ನೆದೆಂತೆಂದೆಡೆ. ದೊಡ್ಡ ವಚನ ಇದೆ. ನಾನು ಸ್ವಲ್ಪ ಅದನ್ನ ಸಂಕ್ಷಿಪ್ತಗೊಳಿಸಿ ಅಂದ್ರೆ ಅದರ ಪ್ರಾರಂಭದ ಸಾಲುಗಳನ್ನು ಮಾತ್ರ ಇಲ್ಲಿ ನಾನು ತಮ್ಮ ಎದುರಿಗೆ ಹಂಚ್ಕೊತೇನೆ. ಹೀಗೆ ಷಣ್ಮುಖ ಶಿವಗಳು ತಮ್ಮ ವಚನದಲ್ಲಿ ಹೇಳ್ತಾರೆ, ಅಂಡಜನ 21 ಲಕ್ಷ ಇದೆ, ಪಿಂಡಜನ 21 ಲಕ್ಷ ಇದೆ, ಉದ್ವಿಜನ 21 ಲಕ್ಷ ಇದೆ, ಜರಾಯುಜನ 21 ಲಕ್ಷ ಇದೆ ಅಂತೇಳಿ. ಈಗ ಬೇರೆ ಬೇರೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಸಹ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಅಂಡಜ, ಸ್ವೇದಜ, ಉದ್ವಿಜ, ಜರಾಯುಜ ಎಂಬ ಜೀವರಾಶಿಯ ಕಂಡಿಯಲ್ಲಿ ಹೊಕ್ಕು ಹೊರಡುವ ಜೀವನ ತಿಳಿಯಲರಿಯಲಕ್ಕ, ಕಾಯದ ಜೀವದ ಸಂದ ಬಿಚ್ಚಲರಿಯದ ನಕ್ಕ, ಮತ್ತೇನ ಮಾಡಿದಡೇನು ಫಲ, ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನರಿಯದವನ ಬಾಳುವೆ ಮೃತ ಶರೀರದಂತೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರ ಅವ್ರು. ನಾವೇನೋ ಮನುಷ್ಯ ರೂಪಕ್ಕೆ ಬಂದಿದ್ದೀವಿ, ಮನುಷ್ಯ ರೂಪಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಾವು ಯಾವ್ಯಾವ ರೀತಿಯಾದಂತಹ ಜೀವನವನ್ನ ಹೊಂದಿ ಬಂದಿದ್ದೀವಿ ಅನ್ನೋದನ್ನ ತಿಳ್ಕೊಳ್ದ ಹೋದ್ರೆ ಅವನು ಬಾಳು ಹೇಗಪ್ಪ ಅಂದ್ರೆ ಮೃತ ಶರೀರದಂತೆ. ಅಂದ್ರೆ ಕರ್ಣಾಸಿಗೆಯನ್ನು ಬಹುಶಃ ಓದದೇ ಇರೋರಿಗೆ, ನಾವು ಕರ್ಣಾಸಿಗೆಯನ್ನು ಅರ್ಥ ಮಾಡ್ಕೊಳ್ದೆ ಹಾಗೆ ನಾವು ಈ ಭೂಮಿಯಿಂದ ನಿರ್ಗಮಿಸಿದ್ರೆ ಅಥವಾ ಈ ಭೂಮಿ ಮೇಲೆ ಇದ್ರೆ ನಮ್ಮ ಜೀವನ ಹೇಗಂತಂದ್ರೆ ಅವ್ರು ಹೇಳ್ತಾರೆ ಮೃತ ಶರೀರದಂತೆ. ಅಂದ್ರೆ ಅದಕ್ಕೆ ನಾವು ಏನ್ ತಿಳ್ಕೊಬೇಕಾಗಿತ್ತು ಅಂತ ತಿಳ್ಕೊಂಡಿಲ್ಲ ಅಂತ ಅರ್ಥನೇ. ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ 4 ರೀತಿಯಾದಂತಹ ಪ್ರಭೇದಗಳು ಅವು ಜೀವಿಗಳು ಉಗಮ ಆಗ್ಯವು ಅಂತೇಳಿ. ಇನ್ನು ಗಣದಾಶಿ ವೀರಣ್ಣನವರು ಹೇಳ್ತಾರೆ, ಎಲ್ಲಿಂದ ಮೂಲ ನಿರಾಕಾರ ತತ್ವದಿಂದನೇ ಇವತ್ತಿನ ಈ ಜೀವ ಉತ್ಪತ್ತಿ ಆಗಿದೆ ಅನ್ನೋದಕ್ಕೆ ಒಂದು ಸುದೀರ್ಘ ವಚನವನ್ನು ಹೇಳ್ತಾರೆ ಅವರು. ನಿರಾಕಾರ ಪರವಸ್ತು ತನ್ನ ಲೀಲಾ ವಿನೋದದಿಂದ 2 ಮುಖದಿಂದ 2 ಸೃಷ್ಟಿಯೇ ಮಾಡಿದರು. ಒಂದು ಊರ್ಧ್ವ ಸೃಷ್ಟಿ, ಒಂದು ಅಧೋ ಸೃಷ್ಟಿ. ಅಧೋ ಸೃಷ್ಟಿ ಯಾವುದೆಂದರೆ ಅಂಡಜ, ಪಿಂಡಜ, ಜರಾಯುಜ, ಉದ್ವಿಜ. ಇವು 4 ಕೂಡಿ 84 ಜೀವರಾಶಿಯ ಮಾಡಿದರು. ಸ್ವರ್ಗ, ನರಕ, ಇಹ, ಪರ, ಪುಣ್ಯ, ಪಾಪ, ಧರ್ಮ, ಕರ್ಮ, ಸತ್ಯ, ಅಸತ್ಯ, ಜ್ಞಾನ, ಅಜ್ಞಾನ ಇವೆಲ್ಲ ಒಂದಕ್ಕೊಂದು ಜಾಯಿಂಟ್ ಇವು. ಸ್ವರ್ಗ, ನರಕ, ಇಹ, ಪರ, ಪುಣ್ಯ, ಪಾಪ, ಧರ್ಮ, ಕರ್ಮ, ಸತ್ಯ, ಅಸತ್ಯ, ಜ್ಞಾನ, ಅಜ್ಞಾನ, ಹೆಣ್ಣು, ಗಂಡು, ಹಿರಿದು, ಕಿರಿದು, ಉತ್ಪತ್ತಿ, ಸ್ಥಿತಿ, ಲಯ, ಅಧಿಕಾರಿಗಳಾದ ಬ್ರಹ್ಮ, ವಿಷ್ಣು, ರುದ್ರ ಮಾಡಿಟ್ರು. ಇವ ಬೇರೆ ಬೇರೆ ಮಾಡಿದ ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲವೂ ಒಂದೇ ಮೂಲದಿಂದ ಬಂದವು. ಇನ್ನು ಊರ್ಧ್ವ ಸೃಷ್ಟಿ ಹೇಗಂದ್ರೆ ಅಸಂಖ್ಯಾತ ಮಹಾಪ್ರಾಣಿಗಳು, ಇವರು ಸ್ವರ್ಗ ನರಕವಿಲ್ಲ, ಪರವಿಲ್ಲ, ಪುಣ್ಯ ಪಾಪವಿಲ್ಲ, ಅವು ಯಾವ ಹೇಳ್ತಾ ಬಂದ್ರೆ ಅವು ಯಾವ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ನಮಗೆ ಜೀವಿಗಳು ಉಗಮಕ್ಕೆ ಮೂಲ ಕಾರಣಪ್ಪ ಅಂದ್ರೆ ಆ ನಿರಾಕಾರ ತತ್ವ ಅನ್ನೋದನ್ನ ಗಣದಾಸಿ ವೀರಣ್ಣನವರು ತಮ್ಮ ಒಂದು ವಚನದಲ್ಲಿ ನಮಗಿಲ್ಲಿ ಹೇಳ್ತಾರೆ. ಇನ್ನು 84 ಲಕ್ಷ ಜೀವಿಗಳು ಯಾವ್ಯಾವ ಅನ್ನೋದಕ್ಕೆ ಷಣ್ಮುಖ ಸ್ವಾಮಿಗಳು ಮತ್ತೊಂದು ವಚನದಲ್ಲಿ ಹೇಳಿ
ಒಂದು ಜನ್ಮದೊಳಗೆ ನೋಡಿ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜರಾಯುಜ 21 ಲಕ್ಷ, ಇಂತು 84 ಲಕ್ಷ ಜೀವರಾಶಿಯೊಳಗೆ ಒಂದೊಂದು ಜನ್ಮದೊಳಗೆ ಸಹಸ್ರ ಹುಟ್ಟಿ ಬಂದ ದುಃಖ ನರೆಯದೆ ಮುಂದೆ ಮನುಷ್ಯ ದೇಹ ಹಿಡಿದು ಬಂದ ದುಃಖವನ್ನು ಪೇಳುವೆನಂತ ಹೇಳ್ತಾರೆ. ಇದಿಷ್ಟಕ್ಕೂ ಸಾಕ್ಷಿಯಾಗಿ ನಾವು ಗೂಗಲ್ ಸರ್ಚ್ ಮಾಡಿ ನೋಡಿದಾಗ ಒಂದು ವಿಚಿತ್ರವಾದಂತ ಒಂದು ಅಂಶವನ್ನ ನಾನು ಗಮನಿಸಿದ್ದೆ. ಅದೇನು ಅಂತಂದ್ರೆ, ದ ಟೋಟಲ್ ನಂಬರ್ ಆಫ್ ಸ್ಪೀಸೀಸ್ ಮೆನ್ಷನ್ಡ್ ಇನ್ ದ ಸ್ಕ್ರಿಪ್ಟ್ಸ್, ನಮ್ಮ ಒಂದು ಹಿಂದಿಲಿರುವಂತ ದಾಖಲೆಗಳನ್ನ ಅಥವಾ ನಾವು ಶರಣರ ಹಿಡ್ಕೊಂಡು ಎಲ್ಲ ದಾರ್ಶನಿಕರ ವಿಚಾರದಾಗ ಇರೋದು 84 ಲಕ್ಷ ಜೀವರಾಶಿಗಳು, ಅಂದ್ರೆ 8.4 ಬಿಲಿಯನ್ಸ್ ಅಂತ ಹೇಳ್ತೀವಿ. ಅಂಡ್ ದ ರೀಸೆಂಟ್ ಸೈಂಟಿಫಿಕ್ ರಿಸರ್ಚ್ 8.7 ಮಿಲಿಯನ್ ಅಂತ ಹೇಳ್ತೈತಿ. ನೋಡ್ರಿ, 8.4 ಮಿಲಿಯನ್ ಅಂದ್ರೆ 84 ಲಕ್ಷ ಅವ್ರು ಹೇಳಿದ್ರೆ 87 ಲಕ್ಷ ಅಂತ ಹೇಳ್ತಾರೆ. ಅದು ವೆರಿ ಕ್ಲೋಸ್. ಯಾಕೆ ಇದು ಮ್ಯಾಲೆ ಒಂದು 3 ಲಕ್ಷ ಹೆಚ್ಚಿಗಾಯ್ತು ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲಿ, ಬಟ್ ದ ಕ್ಲಾಸಿಫಿಕೇಶನ್ ಆಫ್ ಸ್ಪೀಸೀಸ್ ಇನ್ ಬೋತ್ ಆರ್ ವೆರಿ ಡಿಫರೆಂಟ್. ಅವ್ರೇನು ಅಂಡಜ, ಸ್ವೇದಜ, ಜರಾಯುಜ ಅಂತ ಏನು ಹೇಳಿದ್ರಲ್ಲ, ಅದ್ರದ್ದು ಸ್ಪೀಸೀಸ್ಗೆ ಇವ್ರ ಕ್ಲಾಸಿಫಿಕೇಶನ್ ಡಿಫ್ರೆಂಟ್ ಅದ. ಇವ್ರದೊಳಗೆ ಏನ್ ಹೇಳ್ತಾರ, ಈ ಡಿಫ್ರೆಂಟ್ ಕಂಪೇರ್ ದ ನಂಬರ್ ಆಫ್ ಈಚ್. ಫಾರ್ ಎಕ್ಸಾಂಪಲ್, ಎನಿಮಲ್ಸ್ ಇನ್ಕ್ಲೂಡ್ಸ್ ದ ಬರ್ಡ್ಸ್, ರೆಪ್ಟೈಲ್ಸ್, ಇನ್ಸೆಕ್ಟ್ಸ್, ಇವರೆಲ್ಲಾನು ಸೇರಿಸಿ ಒಂದು ಗುಂಪು ಮಾಡ್ತಾರೆ ಆಧುನಿಕ ವಿಜ್ಞಾನಿಗಳು. ಹಾಗಾಗಿ ಇಲ್ಲಿ ಸೈಂಟಿಸ್ಟ್ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್, ಟೋಟಲ್ ನಂಬರ್ ಆಫ್ ದೀಸ್ ಅಬೌಟ್ 7.77 ಬಿಲಿಯನ್ಸ್. ಏನ್ ಹೇಳ್ತಾರೆ, ಎನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ರೆಪ್ಟೈಲ್ಸ್. ಈ ರೆಪ್ಟೈಲ್ಸ್ ಅಂತಂದ್ರೆ ಸರೀಸೃಪಗಳು, ಇನ್ಸೆಕ್ಟ್ಸ್ ಅಂತಂದ್ರೆ ಕೀಟಕಗಳು. ನಮ್ಮಲ್ಲಿ ಇವಕ್ಕ ಸ್ವೇದಜ ಮತ್ತು ಅಂಡಜದಾಗ ಬರ್ತಾವ. ಇವನ್ನೆಲ್ಲ ಸೇರಿಸಿ ಒಂದ್ ಮಾಡ್ಕೊಂಡಾರ ಅವರು. ಹಾಗಾಗಿ ಈ ಡಿಫ್ರೆನ್ಸ್ ಸಂಬಂಧ ಅವ್ರದ್ದು 8.7 ಮಿಲಿಯನ್ ಆಗೈತಿ. ನಮ್ದು ವಚನಕಾರರು ಹೇಳೋದು 8.4 ಮಿಲಿಯನ್ ಆಗೈತಿ. ಒಟ್ಟಾರೆಯಾಗಿ ನಮ್ಗೆ ಹೇಳಿರುವಂತ ಎಲ್ಲ ಈ ಜಗದುತ್ಪತ್ತಿ ಏನದಲ್ಲ, ಅತ್ಯಂತ ವೈಜ್ಞಾನಿಕವಾಗಿದೆ, ಸತ್ಯವಾಗಿರುವಂತಹದ್ದು. ಇದು ಕರ್ಣಹಸಿಗೆಯ ಜಗದುತ್ಪತ್ತಿಯ ಒಂದು ಅಧ್ಯಾಯ. ಈ ಜಗದುತ್ಪತ್ತಿಯ ನಂತರ ಬರುವಂತಹದ್ದೇ ಪಿಂಡ ಸಂಗ್ರಹ ಅಂತ ಹೇಳಿ. ಅಂದ್ರೆ ನಮ್ಮ ದೇಹಕ್ಕೆ ಬರ್ತಾರೆ ನಾವು. ಇಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು, ಕ್ರಿಮಿಕೀಟಗಳು ಹೇಗೆ ಹುಟ್ಕೊಂಡು ಅನ್ನೋದನ್ನ ಇಲ್ಲಿವರೆಗೆ ವಿವರಿಸಿದ್ರು. ಇನ್ನು ಮುಂದೆ ಅವನ್ನೆಲ್ಲವನ್ನ ಬದಿಗೆ ಸರಿಸಿ ನಮ್ಮಲ್ಲಿ ಪಿಂಡ ಸಂಗ್ರಹ ಅಂತಂದ್ರೆ ಮನುಷ್ಯರ ಒಂದು ವಿಚಾರಕ್ಕೆ ಬರ್ತಾರೆ. ಈ ಮನುಷ್ಯರ ಪಿಂಡ ಸಂಗ್ರಹದೊಳಗ ಮುಂದೆ ಪಂಚಮಹಾಭೂತಗಳ ಪಂಚೀಕೃತಿ ಬರ್ತದೆ. ಬುದ್ಧೀಂದ್ರಿಯಗಳ ಬಗ್ಗೆ, ಕರ್ಮೇಂದ್ರಿಯಗಳ ಬಗ್ಗೆ, ದಶವಾಯುಗಳ ಬಗ್ಗೆ, ಹಾಗೆ ಮುಂದೆ ಆತ್ಮ, ಪಂಚವಿಂಶತಿ ತತ್ವಗಳು, ದಶನಾಡಿಗಳ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಇಲ್ಲಿವರೆಗೆ ಅಂದ್ರೆ ಮೂಲ ತತ್ವದಿಂದ ಹಿಡಿದು ಮನುಷ್ಯನವರೆಗೆ ಹೇಗೆ ಉಗಮ ಆಯ್ತು ಅನ್ನೋದನ್ನ ಈ ಜಗದುತ್ಪತ್ತಿ ಅನ್ನುವಂತ ಅಧ್ಯಾಯದೊಳಗ ವಿವರಿಸಿದ್ದಾರೆ. ಇಲ್ಲಿವರೆಗೆ ವಿವರಣೆ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ಅಧ್ಯಾಯಕ್ಕೆ ಮಂಗಳಾರತಿ. ಶರಣಾರ್ಥಿಗಳು.